विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः। आचार्यपादाय निताय कृपप्रदायिने गौरकथादामदाय नगरग्रामतारिणे नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमः। आचार्यपादाय निताय कृपप्रदायिने गौरकथादामदाय नगरग्रामतारिणे नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनकारिणं परमानन्दमाधवं श्रीचैतन्यमीश्वरं। हरि ओं तत्सत्। हरे कृष्ण। ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 18ನೇ ಅಧ್ಯಾಯದ 19ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ, ಕರ್ಮ ಮತ್ತು ಕರ್ತ ಇವುಗಳಲ್ಲಿ 3 ವಿಧ. ಅವುಗಳ ವಿಷಯವನ್ನು ನನ್ನಿಂದ ತಿಳಿದುಕೋ. ಹರೇ ಕೃಷ್ಣ. ಈ ಭಗವದ್ಗೀತೆಯ 18ನೇ ಅಧ್ಯಾಯ ಅಂದ್ರೆ ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ, ಇದು ಉಪಸಂಹಾರ. ಉಪಸಂಹಾರ ಅಂದ್ರೆ ಹಿಂದೆ ಹೇಳಿದ್ದು ಎಲ್ಲವನ್ನ ಇನ್ನೊಂದ್ಸತಿ ಮೆಲುಕು ಹಾಕುವಂಥದ್ದು. ಈ ಕನ್ಕ್ಲೂಷನ್ ನೋಡಿ, ಸಮ್ಮರಿ, ಸಾರ ಅಂತ ಹೇಳುವಂಥದ್ದು. ನಾವು ಭಗವದ್ಗೀತೆ ಶೈಲಿ ನಿನ್ನೆ ಚರ್ಚೆ ಮಾಡ್ತಿದ್ವಿ ನೋಡಿ. 1ನೇ ಅಧ್ಯಾಯ ರಂಗಸಿದ್ಧತೆ ವೇದಿಕೆ ಆದ್ರೆ 2ನೇ ಅಧ್ಯಾಯ ಒಂದು ಸಾರಾಂಶ, ಗೀತಾ ಸಾರಾಂಶ. 18ನೇ ಕೊನೆಯ ಅಧ್ಯಾಯ ಒಂದು ಮೆಲುಕು ಹಾಕೋದು. ಈಗ ಅರ್ಜುನನ ಪ್ರಶ್ನೆ ಏನಾಗಿತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ತ್ಯಾಗ ಮತ್ತೆ ಸನ್ಯಾಸದ ಬಗ್ಗೆ ಅರ್ಜುನ ಪ್ರಶ್ನೆ ತೆಗಿತಾನೆ ನೋಡಿ. ಆ ಒಂದು ಉತ್ತರವಾಗಿ ಮೂಲವಾಗಿ ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು ನೋಡಿ. ಯಾವುಗಳಿಂದ ಒಂದು ಕ್ರಿಯೆ ಆಗತ್ತೆ, ಒಂದು ಕ್ರಿಯೆ ಆಗ್ಬೇಕು ಅಂತಂದ್ರೆ ಏನೇನ್ ಬೇಕು, ಯಾರಾದ್ರೂ ಹೇಳ್ತೀರಾ? ಒಂದು ಕ್ರಿಯೆ ಆಗ್ಬೇಕು ಅಂದ್ರೆ 5 ಅಂಶಗಳು ಬೇಕು. ಏನೇನು? ದೇಹ ಬೇಕು ಪ್ರಭು, ದೇಹ ಬೇಕು, ಕರ್ತ ಇಂದ್ರಿಯಗಳು ಬೇಕು, ಪ್ರಯತ್ನಗಳು ಬೇಕು, ಕಟ್ಟ ಕಡೆಯದಾಗಿ ಹಿಂಗೆ ಚರ್ಚೆ ಮಾಡ್ತಾ ಬಂದ್ವಿ. ಈಗ ನೋಡಿ, ಅಲ್ಲಿ ಮುಂದೆ ಬಂತ ಹೇಳ್ತಾರೆ, ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ನೋಡಿ 3ಗಳ ಮೂಲಕ 2 ಮಾಡ್ತಾನೆ ನೋಡಿ. ಕಾಯ, ವಾಚ, ಮನಸ್ಸು ಮುಖಾಂತರ ನ್ಯಾಯವಾದದ್ದು ಅನ್ಯಾಯವಾದದ್ದು ಮಾಡ್ತಾನೆ. ಹಂಗೇನೆ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೇ ಕರ್ತ ಅಂತ ಹೇಳೋನು ನಿಜವಾಗ್ಲೂ ಬುದ್ಧಿವಂತನಲ್ಲ ಅಂತ ಹೇಳಿ ನೋಡಿ. ಅದಾದ್ಮೇಲೆ ನೋಡಿ, ಹಂಗೆ ಹೇಳ್ತಾ ಬಂತ ನಿನ್ನೆ ದಿನ ನಾವು ಚರ್ಚೆ ಮಾಡ್ತಿದ್ವಿ ನೋಡಿ. ಜ್ಞಾನ, ಜ್ಞೇಯ, ಜ್ಞಾನಿ ನೋಡಿ, ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ಇವು ಪ್ರೇರಣೆ ಆಗತ್ತೆ. ಯಾರೇ ಒಬ್ರು ಒಂದು ಕರ್ಮ ಮಾಡೋದಕ್ಕೆ ಒಂದು ಜ್ಞಾನ, ಜ್ಞೇಯ, ಜ್ಞಾನಿ ಬೇಕು. ಅದೇ ಇನ್ಸ್ಪಿರೇಷನ್. ಏನೋ ಒಂದು ಇನ್ಸ್ಪಿರೇಷನ್, ಒಬ್ಬೊಬ್ರಿಗೂ ಒಂದೊಂಥರ ಪ್ರೇರಣೆ ನೋಡಿ. ನಿನ್ನೆ ಹೆಂಗೆ ಯಾವ್ಯಾವ್ದು ಪ್ರೇರಣೆ ಅಂತ ನಾವು ಚರ್ಚೆ ಮಾಡ್ತಿದ್ವಿ ಅಲ್ವಾ? ಹಂಗೆ ಅದೇ ತರನೇ ಒಂದು ಕರ್ಮ 3 ಘಟ್ಟಗಳಲ್ಲಿ ಆಗತ್ತೆ: ಇಂದ್ರಿಯಗಳು, ಕರ್ಮ, ಕರ್ತ. ಅದೇ ತರ ಈಗ ಮುಂದೆ ಈ ಮುಂದಿನ 20 ಶ್ಲೋಕಗಳು ನೋಡಿ ಈ ಅಂಶದ ಮೇಲೆನೇ ಹೋಗುತ್ತೆ. ಏನದು? ಸತ್ವಗುಣ, ರಜೋಗುಣ, ತಮೋಗುಣದ ಆಧಾರಿತವಾಗಿ ನೋಡಿ ಇವುಗಳನ್ನ ವಿಭಾಗ ಮಾಡ್ಕೊಂಡು ಹೋಗುತ್ತೆ. ಈಗ ಜ್ಞಾನ, ಕರ್ಮ, ಕರ್ತನ ಬಗ್ಗೆ
ವಿಭಾಗ ಮಾಡುವಂಥದ್ದು ಈಗ ಮುಂದಿನ ಶ್ಲೋಕಗಳೆಲ್ಲ ಬರ್ತದೆ. ನೋಡಿ, ಇವೆಲ್ಲವೂ ಕೂಡ ಐಹಿಕ ಪ್ರಕೃತಿಯ 3 ಗುಣಗಳು. ಕೃಷ್ಣ ಐಹಿಕ ಪ್ರಕೃತಿಯ 3 ಗುಣಗಳನ್ನು ಹೇಳಿ, ನೋಡಿ, ತಮೋ ಗುಣದಲ್ಲಿ ಇದ್ದವರು ಜ್ಞಾನ ಅಂದ್ರೆ ಇಂಥದ್ದು ಇರುತ್ತೆ, ತಮೋ ತಮೋ ಗುಣದವ್ರಿಗೆ ಇಂತರ, ಸತ್ವ ಗುಣದವ್ರಿಗೆ ಈ ರೀತಿ, ರಜೋಗುಣದವ್ರಿಗೆ ಇಂತಿಂತ ಜ್ಞಾನ, ಅವ್ರು ಮಾಡೋ ಕರ್ಮ. ನೋಡಿ, ಸತ್ವ ಗುಣದಲ್ಲಿ ಕರ್ಮ ಮಾಡಿದವ್ರಿಗೆ ಏನಾಗುತ್ತೆ, ರಜೋಗುಣದಲ್ಲಿ ಮಾಡಿದ್ರೆ ಏನಾಗುತ್ತೆ, ತಮೋ ಗುಣದಲ್ಲಿ ಮಾಡಿದ್ರೆ ಏನಾಗುತ್ತೆ. ನೋಡಿ, ಅದೇ ತಾನೇ ಒಬ್ಬ ಕರ್ತ, ಒಬ್ಬ ವ್ಯಕ್ತಿ, ಒಂದು ಆತ್ಮ. ನೋಡಿ, ಈ ಪ್ರಕೃತಿ ಗುಣಗಳ ಮೇಲೆ ವಿಭಾಗ ಮಾಡೋದು. ಎಲ್ಲ ಹೇಳೋದೆಲ್ಲ ಹೇಳಿ ಕೃಷ್ಣ ಹೇಳ್ತಾನೆ, ನೋಡಿ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ನೋಡಿ, ಭಗವದ್ಗೀತೆಯಲ್ಲಿ ನೋಡಿ, ಯುದ್ಧ ಮಾಡಲ್ಲ ಅಂತಿದ್ದೋ ಅರ್ಜುನನನ್ನ, ಒಬ್ಬ ಪಾಂಡವ ಅರ್ಜುನ, ಆತನನ್ಗೆ ಪ್ರೇರಣೆ ಕೊಟ್ಟು ನೋಡಿ ಆತನನ್ನು ಯುದ್ಧ ಮಾಡೋ ತರ ಮಾಡ್ತಾರೆ. ಅವನಿಗೆ ನೋಡಿ, ಆತ ನೋಡಿ ಸತ್ವ ಗುಣಕ್ಕೆ ತಗೊಂಡು ಬಂದು ಅಲ್ಲಿಂದ ಶುದ್ಧ ಸತ್ವಕ್ಕೆ, ಯಾವ ಒಂದು ಕರ್ಮ ಮಾಡಿದ್ರೆ ಅವನಿಗೆ, ಕ್ರಿಯೆ ಮಾಡಿದ್ರೆ ಅವನಿಗೆ ಕರ್ಮನೇ ಅಂಟಲ್ವೋ ಆ ತರದ್ದು ಒಂದು ಕಲೆಯನ್ನ ಹೇಳ್ಕೊಡ್ತಾನೆ. ನೋಡಿ, ಹಿಂಗೆ ಯುದ್ಧ ಮಾಡೋದು. ಈಗ ಯುದ್ಧ ಮಾಡುವಂತ ಯೋಧನನ್ನ ತಯಾರಿ ಮಾಡ್ತಿರೋ ವಿಧಾನ. ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಯೋಧರು ಯುದ್ಧಕ್ಕೆ ಹೋಗಕ್ಕೆ ಅವ್ರಿಗೆ ಉತ್ಸಾಹ ಜಾಸ್ತಿ. ನೋಡಿ, ಭಯ ಇರ್ತಿರ್ಲಿಲ್ಲ. ನೋಡಿ, ನೀವು ನೋಡಿದಿರ, ಯುದ್ಧ ನಡೆಯುತ್ತೆ ಅಂದ್ರೆ ಎಲ್ಲರಿಗೂ ಭಯ, ಏನಾಗುತ್ತೋ, ನೋಡಿ ಓದೋರು ಹಿಂದೆ ಬರ್ತಾರೋ. ಆಗಿನ ಕಾಲದಲ್ಲಿ ಸೈನಿಕರಿಗೆ ಹೆಂಗೆ ಈ ಜ್ಞಾನ ಕೊಡ್ತಿದ್ರು ಅಂದ್ರೆ, ಅವರು ನನ್ನ ದೇಹ ಅಲ್ಲ ಆತ್ಮ, ನೋಡಿ ಅವ್ರು ಮಾಡುವಂಥದ್ದು ಧರ್ಮದ ಒಂದು ಭಾಗ. ಕ್ಷತ್ರಿಯ ಅಂತಂದ್ರೆ ಧರ್ಮ, ಯುದ್ಧಕ್ಕೋಸ್ಕರ ಕಾಯ್ಕೊಂಡಿರ್ತಾನೆ. ನೀವಾದ್ರೂ ನೋಡಿ, ಯಾರಾದ್ರೂ ನಿಮಗೆ ಒಬ್ಬ ಸೋಲ್ಜರ್ ಭೇಟಿ ಆದ್ರೆ, ರಿಟೈರ್ಡ್ ಸೋಲ್ಜರ್ ಭೇಟಿ ಆದ್ರೆ, ನಿಮ್ ಜೊತೆ ಸ್ವಲ್ಪ ಸಮಯ ಕಳೆದ್ರೆ, ನೀವು ಆ ಸೋಲ್ಜರ್ ಜೊತೆ ಯಾವ ವಿಷಯ ಮಾತಾಡಕ್ ಬಯಸ್ತೀರಿ? ನೀವು ಅಲ್ಲಿ ಏನೇನು ಯಾವ್ಯಾವ ತರ ಸಂದರ್ಭ ಯಾವ್ಯಾವ ತರ ಇತ್ತು ಆ ಸಿಚುವೇಶನ್ಗಳು, ಅವ್ರು ಮಾಡಿದಂತ ವಿಷಯಗಳನ್ನೇ ಕೇಳ್ತೀವಿ ಪ್ರಪಂಚ. ಅವ್ರು ಮಾಡಿದಂತ ಯುದ್ಧಗಳ ಬಗ್ಗೆ ಕೇಳ್ತೀವಿ. ಯುದ್ಧಗಳು ಹೆಂಗೆ ರೋಚಕವಾಗಿತ್ತು, ಹೆಂಗೆ ಸವಾಲಾಗಿತ್ತು, ಹೆಂಗೆ ಏನೇನೆಲ್ಲಾನು ಎದುರಿಸಿದ್ರು. ನೋಡಿ, ಕೆಲವು ಸತಿ ಈ ಸೈನಿಕರಿಗೆ ಯುದ್ಧ ಮಾಡುವಂತ ಸದಾ ಅವಕಾಶ ಸಿಗುತ್ತೆ, ರಣೋತ್ಸಾಹದಲ್ಲಿ ಮಾಡ್ತಾರೆ. ಕೆಲವು ಸತಿ ಕೆಲವರು ಇಡೀ ಜೀವನ ಸರ್ವಿಸ್ ಮಾಡಿರ್ತಾರೆ, ಇಡೀ ಜೀವನದಲ್ಲಿ ಯಾವತ್ತು ಯುದ್ಧನೇ ಅವರು ಒಂದು ಎದುರಿಸೇ ಇರೋದಿಲ್ಲ, ಅವ್ರಿಗೆ ಬೇಜಾರಿರುತ್ತೆ. ನೋಡಿ, ಆ ಥರದ ಯುದ್ಧ ನಮ್ಗೆ ಯಾವತ್ತು ಸಿಗ್ಲಿಲ್ಲ. ಕೆಲವರು ತುಂಬಾ ರೋಚಕ, ಕಾರ್ಗಿಲ್ ಯುದ್ಧ ನೋಡಿ, ಮೊನ್ನೆ ಆಯ್ತು ನೋಡಿ. ನೋಡಿ, ಈ ತರದ್ದು ಚೈನಾ ಭಾರತ ಯುದ್ಧ, ನೋಡಿ ಈ ತರದ್ದು ಬಾಂಗ್ಲಾದೇಶ ಬಿಡುಗಡೆಗೋಸ್ಕರ ಯುದ್ಧ. ನೋಡಿ, ಈ ತರದ್ದು ಕೆಲವು ಯುದ್ಧಗಳ ಸಂದರ್ಭವನ್ನ ರೋಚಕವಾಗಿ ಹೇಳ್ಕೊಳ್ತಾರೆ. ಹಿಂಗಿರುತ್ತೆ ನೋಡಿ, ಒಬ್ಬ ಕ್ಷತ್ರಿಯ, ಒಬ್ಬ ಯೋಧನ ನೋಡಿ ಬದುಕು. ಹಂಗೆ ನೋಡಿ, ಇಂಥ ಒಂದು ಗುಣದಲ್ಲಿದ್ದಂಥವನನ್ನ ನೋಡಿ ಯುದ್ಧದಲ್ಲಿ ತೊಡಗಿಸಿ ಆತನಿಗೆ ಏನಂತ ಕೊನೆಯಲ್ಲಿ ಅಂದ್ರೆ, ಈ ಐಹಿಕ ಪ್ರಕೃತಿಯ ಈ 3 ಗುಣಗಳ ಪ್ರಭಾವದಿಂದ ವ್ಯಕ್ತಿಯನ್ನ ಮೇಲೆ ಕರ್ಕೊಂಡು ಹೋಗೋದು, ಇನ್ನೂ ಬಿಡುಗಡೆ ಮಾಡೋದು. ಅವನು ಏನು ಮಾಡ್ತಾನೋ ಅದಕ್ಕೆ ಕರ್ಮನೆ ಅಂಟಬಾರ್ದು, ಆ ತರ ಒಂದು ಕಲೆ, ಬದುಕುವ ಕಲೆ ಇದು. ನೋಡಿ, ಹಂಗೆ ಭಗವದ್ಗೀತೆಯನ್ನ ಕೇಳಿದಂತ ಅರ್ಜುನ ನೋಡಿ, ಈ ಯುದ್ಧ ಮಾಡಿ ರಾಜ್ಯ ಗೆದ್ರೆ ನೋಡಿ, ಆತನ ಮೊಮ್ಮಗ ನೋಡಿ, ಆತನು ಪಾಂಡವ, ಆತನು ಒಂದು ಕುರು ವಂಶಸ್ಥ. ನೋಡಿ, ಪರೀಕ್ಷಿತ್ ಮಹಾರಾಜ ನೋಡಿ, ಭಗವದ್ಗೀತೆ ಎಲ್ಲಿ ಕೊನೆಯಾಗುತ್ತೋ ಅಲ್ಲಿ ಭಾಗವತ ಶುರುವಾಗುತ್ತೆ, ಭಾಗವತ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಚೈತನ್ಯ ಚರಿತಾಮೃತ ಅಲ್ಲಿಂದ ಶುರುವಾಗುತ್ತೆ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ನೋಡಿ, ಭಗವದ್ಗೀತೆ ಕೇಳಿ ಯುದ್ಧ ಮಾಡ್ತಾನೆ ಪರೀಕ್ಷಿತ ಮಹಾರಾಜ, ಭಾಗವತಂ ಕೇಳಿ ಏನಾಗ್ತಾನೆ? ಮುಕ್ತಿ ಪಡಿತಾರೆ ಪ್ರಭುಜಿ. ಈ ಶ್ಲೋಕಕ್ಕೆ ಅನ್ವಯವಾಗಿ ಏನಾದ್ರು ಹೇಳ್ತೀರಾ? ಮುಕ್ತಿ ಪಡಿತಾನೆ, ಕರೆಕ್ಟ್. ಈ ಶ್ಲೋಕದ ಸಾಲಿಗೆ ಇಲ್ಲಿರೋ ಪದಗಳು, ಈ ಶ್ಲೋಕ ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ತನ್ನ ಸ್ವಭಾವನ ಪಡಿತಾರೆ ಅಂತ ಹೇಳಿದ್ದಾರೆ. ಹಾಗೆ ಐಹಿಕ ಪ್ರಕೃತಿಯ ಈ 3 ಗುಣಗಳನ್ನ ಇಂದ ಭಾಗವತ ದೂರ ಆಚೆ ಕರ್ಕೊಂಡು ಹೋಗುತ್ತೆ.
ನೋಡಿ ಆತನ ಈ ಐಹಿಕ ಪ್ರಕೃತಿ ಆತನ ಬಂದು ಪರೀಕ್ಷಿತ ಮಹಾರಾಜನನ್ನ ಆ ಹಾವು ತಕ್ಷಕ ಕಚ್ಚಿದ್ರೇನು ಕೂಡ ಆತನಿಗೆ ಏನು ಅನ್ಸಲ್ಲ. ಈಗ ಬರುತ್ತೆ, ಕಚ್ಚುತ್ತೆ, ನಾನ್ ಸಾಯ್ತೀನಿ ಅಂತ ಗೊತ್ತು. ನೋಡಿ ಆತನು ಈ ಪ್ರಕೃತಿ ಗುಣಗಳನ್ನ ಮೀರಿ ಹೋಗ್ಬಿಟ್ಟಿರ್ತಾನೆ. ನೋಡಿ ಮೀರಿ ಹೋಗ್ಬಿಟ್ಟಿರ್ತಾನೆ. ಭಾಗವತ ಕೇಳಿರ್ತಾನೆ. ಭಾಗವತ ಅಂತಂದ್ರೆ ಹಿಂಗೆ ಭಾಗವತ ಅಂತಂದ್ರೆ ನೋಡಿ ಅಮೃತ. ನಿನ್ನೆ ಗುರು ಮಹಾರಾಜರ ನೋಡಿ ಇದನ್ನ ಕೇಳ್ತಿದ್ದೆ, ನನ್ಗನ್ನಿಸ್ತು ಇದು ಕ್ಲಾಸಲ್ಲಿ ಹಂಚ್ಕೋಬೇಕು ಅಂತ. ನೋಡಿ ಭಾಗವತ ಕೇಳಿದ್ರೆ ಏನಾಗತ್ತೆ ಅಂತ ನಿನ್ನೆ ಗುರು ಮಹಾರಾಜ್ ಒಂದು ಓದ್ತಾ ಇದ್ದೆ. ಅಲ್ಲಿಂದ ನೋಡಿ ಭಾಗವತ ಕೇಳಿದಂತ ಇನ್ನೊಬ್ಬ ಪಾಂಡವ ಈ ಐಹಿಕ ಪ್ರಕೃತಿಯ 3 ಗುಣಗಳನ್ನ ಮೀರಿ ಹೋಗ್ತಾನೆ. ನೋಡಿ ಇದು ವಿಶೇಷ ವಿಚಿತ್ರ. ನೋಡಿ ಬಹಳ ಅಂತಾರೆ. ಕೇಳ್ತಾ ಕೇಳ್ತಾ ಶುದ್ಧಿ ಆಗ್ತೀವಿ ಅಂತ ಅಲ್ವಾ ಪ್ರಭುಜಿ ಇದ್ದಿದ್ದು? ನೋಡ್ತೀನಿ. ಸಾಯ್ತೀವಿ ಅಂತ ಭಯ ಇರಲ್ಲ ಪ್ರಭುಜಿ, ಸಾಯ್ತೀವಿ ಹೋಗ್ತೀವಿ ಅನ್ನೋದು ನಿರ್ಣಯ. ಹೌದು. ಮತ್ತೆ ನರಕಕ್ಕೆ ಹೋಗಲ್ಲ. ನರಕಕ್ಕೆ ಹೋಗಲ್ಲ. ಅಭದ್ರಾಣಿ ಎಲ್ಲ ಅಭದ್ರತೆಗಳೆಲ್ಲ ಹೋಗ್ಬಿಡುತ್ತೆ. ಪ್ರಾಣಿ ಜನ್ಮ ಸಿಗಲ್ಲ. ನೋಡಿ ಹಿಂಗೆಲ್ಲ ಅವಕಾಶಗಳು ನೋಡಿ ಆ ಥರದ್ದು ಬರುತ್ತೆ. ಓಕೆ, ಏನೇ ಆಗ್ಲಿ ನೋಡಿ ಹಂಗೆ ದಿನಾ ಭಾಗವತ ಓದಿದವ್ರು ಏನಾಗ್ತಾರೆ, ಭಗವದ್ಗೀತೆ ಕೇಳಿದವ್ರು ಏನಾಗ್ತಾರೆ ಅನ್ನುವಂಥದ್ದನ್ನ ನೋಡಿ ನಾನು ಓದ್ತಿದ್ದೆ. ಓಕೆ, ಏನೇ ಆಗ್ಲಿ ಸಾವಂದ್ರೂ ಭಯ ಇರಲ್ಲ, ಬದುಕಿಗೆ ತುಂಬಾ ಧೈರ್ಯ ಇರುತ್ತೆ ಪ್ರಭುಜಿ. ಬದುಕವಾಗೂನು ಜೀವನ ಮಾಡುವಾಗ ಧೈರ್ಯದಿಂದ ಬದುಕ್ತಾರೆ ಪ್ರಭುಜಿ. ಹೌದು. ನೋಡಿ ಐಹಿಕ ಪ್ರಕೃತಿ 3 ಗುಣಗಳಿಂದ ಮೀರಿ ಹೋಗ್ಬಿಡ್ತಾರೆ. ಅವ್ರಿಗೆ ಹಾವು ಬಂದು ಕಚ್ಚುತ್ತೆ, ನೀನ್ ಸತ್ತೋಗ್ತೀಯಾ ಅಂದ್ರೇನು ಕೂಡ ಅವರಿಗೆ ತಯಾರಿಯಾಗಿರ್ತಾರೆ, ಅವ್ರಿಗೇನು ಅನ್ಸಲ್ಲ. ನೋಡಿ ಈ ತರದ್ದು ಒಂದು ಸಂದರ್ಭ. ನೋಡಿ ಭಗವದ್ಗೀತೆಯಲ್ಲಿ ಅರ್ಜುನನ್ನ ಹೆಂಗೆ ತಯಾರಿ ಮಾಡಿರ್ತಾನೆ ಅಂದ್ರೆ ನೋಡಿ ಹಿಂಗೆ ಈ ಐಹಿಕ ಪ್ರಕೃತಿಯ ಈ ಗುಣಗಳಿದಾವೆ ನೋಡಿ, ಅದನ್ನು ಮೀರುವಂತ ಒಂದು ಕಲೆ ಭಗವದ್ಗೀತೆ ಭಾಗವತ. ಎಲ್ಲೋ ನೋಡಿ ಹಂಗೆ ನಾನೇನ್ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ ಐಹಿಕ ಪ್ರಕೃತಿ ಈ 3 ಗುಣಗಳು ನಮ್ಮನ್ನ ಬಿಡದೆ ಹಿಡ್ಕೊಂಡಿರ್ತವೆ ಎಷ್ಟೋ ಜನ್ಮಗಳಿಂದ. ನೋಡಿ ಅದರಲ್ಲೂ ಕೂಡ ನೋಡಿ ತಮೋಗುಣ, ರಜೋಗುಣ, ಸತ್ವಗುಣನು ಕೂಡ ಬಂಧಿಸ್ಕೊಂಡು ಇಟ್ಕೊಂಡಿರುತ್ತೆ. ಈಗ ಜ್ಞಾನ ಪಡ್ಕೋಬೇಕು. ಈಗ ನೋಡಿ ನಾವ್ ಈಗೆಲ್ಲ ಪಡ್ಕೊಳ್ತಿರೋದು ಜ್ಞಾನ. ನೋಡಿ ಈ ಜ್ಞಾನ ತಿಳುವಳಿಕೆ ಈ ಪಡ್ಕೊಂಡವರು ಕೆಲವ್ರಿಗೆ ಅನ್ಸುತ್ತೆ, ಕೆಲವ್ರಿಗೆ ಏನ್ ಅನ್ಸುತ್ತೋ ಗೊತ್ತಿಲ್ಲ. ನೋಡಿ ಈ ವಿಶೇಷವಾಗಿ ಕೇಳಿ ತಿಳ್ಕೊಂಡಿರ್ತೀವಿ, ನಾವು ಅದನ್ನ ಆಕ್ಷನ್ ತಗೊಂಡ್ ಬಂದಿರೋದಿಲ್ಲ, ಅದನ್ನ ರೂಢಿ ಮಾಡ್ಕೊಂಡಿರಲ್ಲ ಬದುಕಲ್ಲಿ. ಅವ್ರಿಗೂ ಕೂಡ ಸಹಾಯ ಆಗತ್ತೆ. ನೋಡಿ ನಮ್ಮಲ್ಲಿ ನಾವೆಲ್ಲರೂ ಕೇಳಿದವರೆಲ್ಲ ಹಂಗೆ ನಡ್ಕೊಳಕ್ ಶುರು ಮಾಡ್ತೀರಾ? ಎಲ್ಲರೂ ಕೇಳ್ತೀರಿ, ಹಂಗಂಗೆ ಹೋಗ್ಬಿಡ್ತೀರಾ? ಇಲ್ಲ ಹಂಗ್ ಮಾಡಿದಿದ್ರೆ ಇಷ್ಟೊತ್ತು ಎಲ್ಲ ಬದ್ಲಾಗ್ಬಿಡ್ತೀವಿ. ನೋಡಿ ಎಷ್ಟೋ ದಿನಗಳಿಂದ ನಾವ್ ಇವುಗಳನ್ನ ಕೇಳ್ತಿದೀವಿ. ಆದ್ರೆ ಬದಲಾವಣೆಗಳು ಹೆಚ್ಚು ಆಗ್ತಾ ಇಲ್ಲ. ಅರ್ಜುನನಾದಂಗ ಆಗ್ತಿಲ್ಲ ಅಲ್ವಾ? ಆದ್ರೂ ಕೂಡ ಏನೇನು ಸ್ವಲ್ಪ ಬದಲಾವಣೆಗಳು ಇದೆ. ಕೊನೆ ಪಕ್ಷ ಒಂದಾದ್ರೂ ಕೇಳೋ ಆಸಕ್ತಿ ಉಳಿಸ್ಕೊಂಡಿದೀವಿ ನಾವೆಲ್ಲರೂ. ಈ ಪ್ರಭುಪಾದರ ಪುಸ್ತಕ ಓದುವಂತ ಅಭಿರುಚಿ ಕೂಡ ಪಡ್ತಾ ಇದ್ದೀವಿ ಪ್ರಭು. ನೋಡಿ ವಿವಿಧ ಪ್ರಯತ್ನಗಳು ಅಂದ್ರೆ ಹಂಗೆ ಅಲ್ವಾ? ಇದೇ ತರನೇ ಭಗವದ್ಗೀತೆಯಲ್ಲಿ ಕೃಷ್ಣ ನೋಡಿ ಪ್ರಭುಪಾದರು ಒಬ್ಬ ಮಹಾರಾಜನ ಉದಾಹರಣೆ ಕೊಡ್ತಾರೆ. ಯಾರು ಆತ? ಒಬ್ಬ ಜನಕ ಮಹಾರಾಜ ಅಲ್ಲ, ಕೇಳ್ತಾ ಇರ್ತಾನೆ, ಜೀವನ ಪೂರ್ತಿ ಕೇಳ್ತಾನೆ, ಆತನೇನು ಬದಲಾವಣೆ ತಗೊಳ್ಳೋದಿಲ್ಲ. ಕೊನೆಯಲ್ಲಿ ಸಾವಿನ ಸಂದರ್ಭ ಬಂದಾಗ ಅದರ ಲಾಭವನ್ನ ಪಡ್ಕೊಳ್ತಾನೆ. ಯಾರದು? ಧೃತರಾಷ್ಟ್ರ ಪ್ರಭುಜಿ. ಇಲ್ಲ, ರೂಪಾದ್ರೆ ಹೇಳ್ತಾರ ಅದನ್ನ ಹೆಸರು. ಯಾರಾದ್ರೂ ಜ್ಞಾಪಕ ಇದೆಯಾ? ಹೇಳ್ತೀರಾ? ಜೀವನ ಪೂರ್ತಿ ಕೇಳ್ತಾರೆ, ರೂಢಿ ಮಾಡ್ಕೊಳಲ್ಲ.
ಕೊನೆಯಲ್ಲಿ ಸಾವು ಬರುತ್ತೆ. ಆವಾಗ ಆತನು ಸಂಪೂರ್ಣ ಅಂದ್ರೆ ಸಂಪೂರ್ಣ. ಖಟ್ವಾಂಗ ಮಹಾರಾಜ. ವೆರಿ ಗುಡ್ ಮಾತಾಜಿ. ಇನ್ನೊಂದ್ಸತಿ ಹೇಳಿ ಮಾತಾಜಿ. ಖಟ್ವಾಂಗ ಮಹಾರಾಜ. ಹೇಳಿ ಮಾತಾಜಿ, ಕತೆ ಹೇಳಿ. ಖಟ್ವಾಂಗ ಮಹಾರಾಜ ಕತೆ ಹೇಳಿ. ಅಂದ್ರೆ ಅವರು ದೇವತೆಗಳಿಗೆ ಹೆಲ್ಪ್ ಮಾಡಿರ್ತಾರೆ ಯುದ್ಧದಲ್ಲಿ, ಬಟ್ ಅವ್ರು ಕೇಳ್ತಾರೆ ವರ ಕೇಳಿ ಅಂತ. ಆದ್ರೆ ಅವರು ನನ್ ಸಾವು ಎಷ್ಟು ಯಾವ ಸಮಯದಲ್ಲಿದೆ ಹೇಳಿ ಅಂದ್ರೆ, ಇನ್ನ ಅರ್ಧ ಗಂಟೆನೂ ಮುಕ್ಕಾಲು ಅಷ್ಟೇ, 1 ಗಳಿಗೆ ಇದೆ ಅಂತ ಹೇಳ್ತಾರೆ. ಅವ್ರು ತಕ್ಷಣ ಬಂದಿದ ತಕ್ಷಣನೇ ಅವ್ರದ್ದು ರಾಜ್ಯಭಾರ ಎಲ್ಲ ಮಕ್ಕಳಿಗೆ ಎಲ್ಲ ವಹಿಸ್ಬಿಟ್ಟು ಅವರು ಅರ್ಧ ಗಂಟೆ ಭಗವಂತನಲ್ಲಿ ಧ್ಯಾನ ಮಾಡಿ ಭಗವಂತನ ಹೋಗ್ತಾರೆ. ನೋಡಿ, ಈ ತರದ ಒಂದು ಉದಾಹರಣೆ ನೋಡಿ ಪ್ರಭುಪಾದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದು ಭಾಗವತದಲ್ಲೂ ಇದೆ, ಭಗವದ್ಗೀತೆಯಲ್ಲಿ ಭಾವಾರ್ಥದಲ್ಲಿ ಅಲ್ಲಿ ಪ್ರಭುಪಾದರು ತರ್ತಾರೆ ಖಟ್ವಾಂಗ ಮಹಾರಾಜನ ಕತೆ. ಆತ ಎಂತ ಶಕ್ತಿಶಾಲಿ ಅಂದ್ರೆ ದೇವತೆಗಳು ಅದನ್ನ ಸಹಾಯಕ್ಕೆ ಕರ್ಕೊಂಡಿರ್ತಾರೆ. ನೋಡಿ, ಈತ ಭೂಲೋಕದಿಂದ ನೋಡಿ ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆ ಸಹಾಯ ಮಾಡಿರ್ತಾರೆ. ದಶರಥ್ ಮಹಾರಾಜನು ಹಿಂಗೆ ಸಹಾಯ ಮಾಡಿರ್ತಾರೆ. ನೋಡಿ, ಹಂಗೆ ಆತ ಅಭ್ಯಾಸ ಮಾಡಕ್ಕೆ ಆತ ದೃಢತೆ ತಗೊಂಡಿರೋದಿಲ್ಲ ಇನ್ನು, ಆದ್ರೆ ಕೇಳಿ ಇಟ್ಕೊಂಡಿರ್ತಾನೆ. ನೋಡಿ, ಕೇಳಿ 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 ಇಟ್ಕೊಂಡಿರ್ತಾನೆ. ಆ ಕೊನೆ ಸಂದರ್ಭ ಬಂದಾಗ ಎಷ್ಟು ಬುದ್ಧಿವಂತ ನೋಡಿ. ಆತ ಗ್ರಹಣ ಶಕ್ತಿ ಮಾಡಿಕೊಂಡು ಧಾರಣವಾಗಿ ಇಟ್ಕೊಂಡು ನೋಡಿ, ಅಂತ ಒಂದು ಪರಿಸ್ಥಿತಿ ಬಂದಾಗ ಸ್ಮರಣೆ ಮಾಡಿಕೊಂಡು ಆತನ ವಿವೇಚನಾ ಶಕ್ತಿಯನ್ನ ಬಳಸ್ಕೊಂಡು ತಕ್ಷಣ ಈಗ ಏನ್ ಮಾಡ್ಬೇಕು ಇಮ್ಮಿಡಿಯೇಟ್ ಆಗಿ ಆತನು ಹೇಳಿದ್ದು ಪಾಲಿಸಕ್ ಶುರು ಮಾಡಿದ, ಎಲ್ಲವನ್ನ ಬಿಟ್ಟು ಶರಣಾಗ್ತಾನೆ. ನೋಡಿ, ಪರೀಕ್ಷಿತ ಮಹಾರಾಜನು ಕೂಡ 7 ದಿನದ ಒಂದು ನೋಟಿಸ್ ಪೀರಿಯಡ್ ಅದನ್ನ ಚೆನ್ನಾಗಿ ಬಳಸ್ಕೋತಾರೆ. ನೋಡಿ, ಇಲ್ಲಿ ಏನಿದೆ ಜ್ಞಾನ, ಜ್ಞಾನ ತಿಳ್ಕೊಂಡಿಟ್ಕೊಂಡಿದ್ದದ್ದು, ನೋಡಿ ಕೇಳಿ ತಿಳ್ಕೊಂಡಿದ್ದದ್ದು ಎಲ್ಲವೂ ಎಲ್ಲ ಸಂದರ್ಭದಲ್ಲಿ ತಕ್ಷಣ ಅಳವಡಿಸಿಕೊಳ್ಳಕ್ಕೆ ಹಲವಾರು ರೀತಿ ಸವಾಲಾಗಿರುತ್ತೆ. ಬೇರೆ ಬೇರೆ ಕಾರಣಗಳು ಸಹಜವಾಗೇ ಇರುತ್ತೆ. ಆದ್ರೆ ಕೇಳೋರಿಗೆ ತುಂಬಾ ಲಾಭ ಇದೆ. ನೋಡಿ, ಭಾಗವತವನ್ನ ಕೇಳಿದ್ರೆ ಏನ್ ಲಾಭ ಅಂತ ನೋಡಿ, ನಾನು ಇಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಡಿ, ಭಗವದ್ಗೀತೆ ಕೇಳಿದ್ರೆ ಏನ್ ಲಾಭ ನೋಡಿ. ಮೊನ್ನೆ ಇವರು ಹೇಳ್ತಿದ್ರು, ಪೇಜಾವರ ಸ್ವಾಮಿಗಳು, ಗುರು ಮಹಾರಾಜರು ಹೇಳ್ತಿದ್ರು, ಪೇಜಾವರ ಸ್ವಾಮಿಗಳು ಹೇಳ್ತಿದ್ರು, ಎರಡೂ ಹೇಳ್ತೀನಿ. ಪೇಜಾವರ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ, ಪ್ರಭುಪಾದರ ಬಗ್ಗೆ ಹೇಳ್ತಾರೆ. ಯಾರಾದ್ರೂ ಕೇಳಿದ್ದೀರಾ? ಪ್ರಭುಪಾದರನ್ನು ಗುಣಗಾನ ಮಾಡ್ತಾರೆ. ಏನಂತ ಹೇಳ್ತಾರೆ ನೋಡಿ, ಭಗೀರಥ ದೇವಗಂಗೆಯನ್ನ ಭೂಮಿಗೆ ತಗೊಂಡು ಬಂದು ತನ್ನ ಪಿತೃಗಳನ್ನ ಉದ್ಧಾರ ಮಾಡಿ ಆಮೇಲೆ ಭಾರತದ ವಾಸಿಗಳನ್ನ ನೋಡಿ ಉದ್ಧಾರ ಆಗೋದಕ್ಕೆ ನೋಡಿ ಅವಕಾಶ ಕೊಡ್ತಾರಂತೆ. ಪ್ರಭುಪಾದರು ಏನ್ ಮಾಡ್ತಾರಂತೆ, ಭೂಲೋಕದಲ್ಲಿರೋರ್ನೆಲ್ಲ ಉದ್ಧಾರ ಮಾಡ್ತಾರೆ. ನೋಡಿ, ಭಾರತವನ್ನ ಬಿಟ್ಟು ಈ ಭಗವದ್ಗೀತೆ ಅನ್ನೋ ಗಂಗೆಯನ್ನ ನೋಡಿ, ಭಗವದ್ಗೀತೆ ಅನ್ನೋ ಗಂಗೆಯನ್ನ ನೋಡಿ, ಟೈಪ್ ಆಗ್ತಿಲ್ಲ ಈಗ. ಓಕೆ, ಅವ್ರೇನ್ ಮಾಡ್ತಾರೆ, ಭಗವದ್ಗೀತೆ ಅನ್ನೋ ಗಂಗೆಯನ್ನ ವಿಶ್ವಾದ್ಯಂತ ಹರಿಸ್ತಾರಂತೆ. ನೋಡಿ, ಅದಕ್ಕೆ ನೋಡಿ ಗುಣಗಾನ ಮಾಡ್ತಿದ್ರು. ನೋಡಂಗೆ ನೋಡಿ ಅಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಬರುತ್ತೆ ನೋಡಿ. ಅವ್ರು ಏನ್ ಅಂತ ಗ್ಲೋರಿಫೈ ಮಾಡ್ತಾರೆ ಅಂತಂದ್ರೆ, ಪ್ರಭುಪಾದ ಆಸ್ ದ ಪವರ್ಫುಲ್ spiritual figure who brought devotion to Krishna to the world. Pejavara Swami described Prabhupada as a figure comparable to sage Bhagirath. ಭಗೀರಥನ್ ಹೋಲಿಸ್ತಾರೆ. ಏನಂತಂದ್ರೆ, ಭಗೀರಥ ಏನ್ ಮಾಡ್ತಾನೆ, ದೇವಗಂಗೆಯನ್ನ ಭೂಲೋಕಕ್ಕೆ ತರ್ತಾನೆ. ಬಟ್ ಇನ್ ದಿಸ್ ಕೇಸ್, ಆದ್ರೆ ಈ ಒಂದು ಸ್ಥಿತಿಯಲ್ಲಿ ಭಕ್ತಿಗಂಗಾ ನೋಡಿ, ಅದು ದೇವಗಂಗಾ, ಇದು ಭಕ್ತಿಗಂಗಾ of Krishna to the entire world. He also praised Prabhupada as Vedavyasa Muni reborn. ನೋಡಿ, ವೇದವ್ಯಾಸ ಮುನಿಗಳು ಮತ್ತೆ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಭಗೀರಥ ದೇವಗಂಗೆಯನ್ನು ಬಂದು ಭಾರತದಲ್ಲಿ ಹರಿಸಿದ್ರೆ ಪ್ರಭುಪಾದರು ಏನ್ ಹೇಳ್ತಾರೆ ನೋಡಿ, ಪ್ರಭುಪಾದರು ಏನ್ ಮಾಡ್ತಾರೆ, ಭಕ್ತಿಗಂಗೆ ಇಲ್ಲೆಲ್ಲ ಹರಿಸ್ತಾರೆ ಅಂತ ಹೇಳ್ತಾರೆ.
ನೋಡಿ ಇಲ್ಲಿ ನೋಡ್ರಿ, ಇಲ್ಲಿದೆ ಅದು. ಹಂಗೆ ಇದು ಭಗವದ್ಗೀತೆಯನ್ನ ನಾವೆಲ್ಲ ಏನ್ ಅಧ್ಯಯನ ಮಾಡಕ್ಕೆ ಜ್ಞಾನ ಇದು. ನೋಡಿ, ಇದು ಜ್ಞಾನ. ನೋಡಿ, ಇದರಲ್ಲಿ ತಿಳ್ಕೊಳಕ್ ನಾವೇನ್ ಪಡ್ತಿದೀವಿ ಅಂತಂದ್ರೆ, ನೋಡಿ ಹಿಂಗೆ ನೋಡಿ ತಿಳ್ಕೊಳಕ್ ನಾವೇನ್ ಮಾಡ್ತಿದೀವಿ ಅಂದ್ರೆ, ನೋಡ್ರಿ ಹಿಂಗೆ ನೋಡಿ, ಜಸ್ಟ್ ಲೈಕ್ ಭಗೀರಥ brought the Ganga to India, Swami Srila Prabhupada brought the Bhakti Ganga to the whole world. ನೋಡಿ, ಭಕ್ತಿ ಗಂಗಾನ ಇಡೀ ಪ್ರಪಂಚಕ್ಕೆ ಹರಿಸಿದ್ರು ಅಂತ ಹೇಳ್ತಾರೆ. ನೋಡಿ, ಇದು ಪೇಜಾವರ ಸ್ವಾಮಿಗಳು ಹೇಳೋದು ಪ್ರಭುಪಾದರ ಬಗ್ಗೆ. ನೋಡಿ, ಯಾಕೆ ಹಂಗೆ ಅಂದ್ರೆ, ಇದು ಬಹಳ ವಿಶೇಷ. ಗಂಗಾ ನದಿಗೆ ಹೋಲಿಸ್ಬೋದು. ನೋಡಿ, ಗಂಗಾ ನದಿಗೆ ಹೋಲಿಸ್ಬೋದು. ನೋಡಿ, ನಾನು ಗುರು ಮಹಾರಾಜರದು ನಿನ್ನೆ ಈ ಜ್ಞಾನ ಇದ್ರ ಬಗ್ಗೆ ನಾನು ಓದ್ತಿದ್ದೆ, ಯೂಟ್ಯೂಬ್ ಅಲ್ಲಿ ಕೇಳ್ತಿದ್ದೆ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಯಾವಾಗ ಎಷ್ಟು ದಿನ ಬೇಕಾಗುತ್ತೆ ಉದ್ಧಾರ ಆಗಕ್ಕೆ, ಪ್ಯೂರಿಫೈ ಆಗಕ್ಕೆ? ತುಂಬಾ ದಿನ ಬೇಕೋ ಕಡಿಮೆ ದಿನ ಬೇಕೋ? ಗಂಗೆ ಕಡಿಮೆ ದಿನ ಬೇಕು. ಇಲ್ಲ, ತುಂಬಾ ದಿನ ಬೇಕು. ಆಪೋಸಿಟ್ ಆನ್ಸರ್. ಗಂಗೆಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ, ಗಂಗೆಯಲ್ಲಿ ಸ್ನಾನ ಮಾಡಿ ಎದ್ಬಿಟ್ರೆ ನೀವೆಲ್ಲ ಶುದ್ಧಿ ಆಗ್ಬಿಡ್ತೀರಾ, ಎಲ್ಲ ಫುಲ್ ಬದಲಾಗಿ ನೀವೆಲ್ಲ ಚೇಂಜ್ ಆಗ್ಬಿಡ್ತೀರಾ. ಅಲ್ಲಿ 9 ದಿನ ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡ್ಬೇಕು ಅಂತ ಏನ್ ಹೇಳ್ತಾರೆ ಅಂದ್ರೆ, ನನ್ಗೆ ಅದು ತುಂಬಾ ಇಷ್ಟ ಆಯ್ತು, ಸೇವ್ ಮಾಡಿ ಇಟ್ಕೊಂಡೆ. ಏನ್ ಹೇಳಿದ್ರು ಗುರು ಮಹಾರಾಜ್ ಅಂದ್ರೆ, ನೋಡಿ, ಗಂಗೆಯಲ್ಲಿ ಸ್ನಾನ ಮಾಡ್ತಾ 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 ತುಂಬಾ ದಿನಗಳ ನಂತರ ಅವರಲ್ಲಿ ನೋಡಿ, ಇಲ್ಲಿ ಹೇಳ್ತಿರೋಂಗೆ ಈ ಗುಣಗಳು ನೋಡಿ, ಬೇರೆ ಬೇರೆ ಐಹಿಕ ಬಂಧನಗಳು, ಪಾಪಗಳು, ಪೀಡೆಗಳು ನೋಡಿ, ಅದು ಗಂಗೆಯಲ್ಲಿ ಮುಳುಗಿದ್ರೆ ಹಂಗೆ ಹೋಗ್ಬಿಡುತ್ತಾ? ಹೋಗೋದಿಲ್ಲ, ನಿಜವಾಗ್ಲೂ ಹೋಗೋದಿಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್. ನೀವು ಗಂಗಾ ತೀರದಲ್ಲೇ ವಾಸ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಸಂಜೆ ನೋಡಿ, ತ್ರಿಸಂಧ್ಯಾ ಸಾಧ್ಯವಾದ್ರೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಗಂಗೆ ನದಿ ಪಕ್ಕದಲ್ಲಿ ಸಾಧನೆ ಮಾಡಬೇಕು, ಅವಾಗ ಆಗ್ತೀರಿ. ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರು. ಅದೇ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಅದು ಹೆಂಗೆ ಅಂದ್ರೆ, ಸಂಪರ್ಕ ಬಂದ ಹಂಗೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗಿರೋದಿದೆ. ನೋಡಿ, ಈ ಹಿಪ್ಪಿಗಳ ಬಗ್ಗೆ ಹೇಳ್ತಿದ್ರು ಗುರು ಮಹಾರಾಜ್. ನೋಡಿ ನೋಡಿ ಎಷ್ಟೋ ಜನ ನೋಡಿ, ಒಬ್ಬೊಬ್ರು ಉದಾಹರಣೆ ತಗೊಳ್ಳಿ. ಈ ಐಂದ್ರ ಪ್ರಭು ಅಂತೇಳಿ ವೃಂದಾವನದಲ್ಲಿ ಕೀರ್ತನೆ ಮಾಡ್ತಿದ್ರು. ಅವರು ಒಂದ್ ಸರ್ತಿ ದೇವಸ್ಥಾನದಲ್ಲಿ ಈ ಮೃದಂಗ ಪ್ಲೇಯಿಂಗ್ ಮಾಡ್ತಾ ಇದ್ರು ಕೀರ್ತನೆಯಲ್ಲಿ. ಪ್ರಭುಪಾದ್ರೆ ಅವ್ರ ದೇವಸ್ಥಾನಕ್ಕೆ ಇಂಗ್ಲೆಂಡಿಗೆ ಬಂದಿದ್ರು. ಅವ್ರ ಪಕ್ಕದಲ್ಲಿ ಹೋಗ್ತಾ ಅವ್ರ ಮೃದಂಗ ಬಾರಿಸ್ತಿದ್ದವ್ರ ಪಕ್ಕದಲ್ಲಿ ಬಂದು ಅವ್ರ ಮುಖ ನೋಡಿ ಜಾಯ್ ಅಂತಾರೆ. ನೋಡಿ, ಇಷ್ಟೇ ಹೇಳಿದ್ರು. ಅವ್ರ ಇಡೀ ಜೀವನವನ್ನ ನೋಡಿ ಇದೇ ಸಂಕೀರ್ತನೆ ಮೂಮೆಂಟ್ಗೆ ಅರ್ಪಣೆ ಮಾಡ್ಕೋತಾರೆ. ನೋಡಿ, ವೃಂದಾವನಕ್ಕೆ ಬರ್ತಾರೆ, 24 ಗಂಟೆಗಳ ಹರಿನಾಮ ಸಂಕೀರ್ತನೆಯನ್ನ ಶುರು ಮಾಡ್ತಾರೆ ಅವ್ರ ಲೀಡರ್ಶಿಪ್ ಅಲ್ಲಿ. ಹಿಂಗೆ ಜೀವನ ಪೂರ್ತಿ ಸಮರ್ಪಣೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ರಷ್ಯಾಕ್ಕೆ ಹೋಗ್ತಾರೆ. ರಷ್ಯಾದಲ್ಲಿ ಒಂದು ವಿಸಿಟ್ ಅಂತ ಹೋಗಿರ್ತಾರೆ ಟೂರಿಸ್ಟ್ ವೀಸಾದಲ್ಲಿ. ನೋಡಿ, ಆ ರಷ್ಯನ್ ಒಬ್ಬ ಸಂಪರ್ಕಕ್ಕೆ ಬರ್ತಾರೆ. ನೋಡಿ, ಆತನ ಹೆಸರು ಅನಂತ ರೂಪದಾಸ್ ಅಂತೇಳಿ, ಫಸ್ಟ್ ಡಿವೋಟಿ. ಸುಮ್ಮನೆ ಸಂಪರ್ಕಕ್ಕೆ ಬರ್ತಾರೆ, ಭೇಟಿ ಮಾಡ್ತಾರೆ. ಈ ಶ್ಯಾಮಸುಂದರ ಪ್ರಭುಪಾದ ಡಿಸೈಪಲ್ ಒಂದು ಮಾರ್ಕೆಟ್ಗೆ ಹೋಗಿರ್ತಾರೆ, ಅಂಗಡಿಗೆ. ನೋಡಿ, ಅಲ್ಲಿ ಯಾರೋ ಒಬ್ಬ ಇಂಟ್ರೆಸ್ಟ್ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡಿ, ಅವ್ರನ್ನ ಪ್ರಭುಪಾದರ ಹತ್ರ ಕರ್ಕೊಂಡ್ಬರ್ತಾರೆ. ಪ್ರಭುಪಾದರ ಅವ್ರಿಗೆ ಕೆಲವು ನಿಮಿಷಗಳು ಮಾತಾಡ್ತಾರೆ. ನೋಡಿ, ಒಬ್ಬ ರಷ್ಯನ್ಗೆ ಆತ ಪ್ರಭುಪಾದರ ಡಿಸೈಪಲ್ ಆಗ್ಬಿಡ್ತಾರೆ. ನೋಡಿ, ಆತನಿಗೆ ದೀಕ್ಷೆ ಕೊಡ್ತಾರೆ ಪ್ರಭುಪಾದರು. ಆಮೇಲೆ ರಷ್ಯಾ ಹೋಗಲ್ಲ, ಬಂದ್ಬಿಡ್ತಾರೆ. ಆ ಒಬ್ಬ ರಷ್ಯನ್ ಭಕ್ತ ಇವತ್ತು ರಷ್ಯಾವನ್ನು ಎಷ್ಟು ಬದಲಾಯಿಸಿದ್ರೆ ಗೊತ್ತಾ? ನೋಡಿ, ಆತ ಎಷ್ಟೊತ್ತಿದ್ದ ಪ್ರಭುಪಾದ ಹತ್ರ? ಕೆಲವು ನಿಮಿಷಗಳು. ಗಂಗೆ ನದಿ ಕೂಡ ಆ ತರ ಬದಲಾವಣೆಗಳನ್ನ ವ್ಯಕ್ತಿಗಳಲ್ಲಿ ತರೋದಿಲ್ಲ. ಈ ಪ್ರಭುಪಾದರ ಪುಸ್ತಕ ಓದಿದ್ರೆ ನೋಡಿ, ಆ ಭಗವದ್ಗೀತೆಯನ್ನು ಹಂಚೋದಕ್ಕೋಸ್ಕರ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರು, ಪರಮ ಪೂಜ್ಯರು, ಮತ್ತೆ ಅದೇ ತರ ಇನ್ನು ಹಲವು ಭಕ್ತರು ಅಂಡರ್ ವರ್ಲ್ಡ್ ಅಲ್ಲಿ ಈ ಭಗವದ್ಗೀತೆ ಜ್ಞಾನ ಈಗ ನಾವೇನು ಓದ್ತಿದೀವಲ್ವಾ, ಇದನ್ನ ನೋಡಿ ಕೈಯಲ್ಲಿ ಬರ್ಸಿ ಅನುವಾದ ಮಾಡಿಸಿ, ನೋಡಿ ಅಂಡರ್ ಗ್ರೌಂಡ್ ಅಲ್ಲಿ ಟೈಪ್ ಮಾಡಿಸಿ ಪ್ರಿಂಟ್ ಹಾಕ್ಸಿ ಬುಕ್ ನೋಡಿ ಕಾನೂನು ವಿರುದ್ಧವಾಗಿ ನೋಡಿ ಪುಸ್ತಕಗಳ ವಿತರಣೆ ಮಾಡಿಸಿದ್ದಾರೆ.
ನೋಡಿ ಪ್ರಭುಪಾದರು ಒಂದು ಭೇಟಿ ನೋಡಿ ಆ ವ್ಯಕ್ತಿ ಭಕ್ತ ಆಗ್ಬಿಡ್ತಾನೆ, ನೋಡಿ ಆತ ಜ್ಞಾನ ಪಡ್ಕೊಂಡ್ಬಿಡ್ತಾನೆ, ನೋಡಿ ಆತನ ಪಾಪಗಳೆಲ್ಲ ಕಳ್ಕೊಂಡ್ಬಿಡ್ತಾನೆ. ನೋಡಿ ಇಲ್ಲಿ ಹೇಳ್ತಾನೆ ಜ್ಞಾನ ಕರ್ಮ ಮತ್ತೆ ಕರ್ತ, ಆತ ಕರ್ತ ಶುದ್ಧಿ ಆಗ್ಬಿಡ್ತಾನೆ, ಐಹಿಕ ಬಂಧನಗಳೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ನೋಡಿ ಒಂದು ಭೇಟಿ ಪ್ರಭುಪಾದರ ಒಂದು ಭೇಟಿ ನೋಡಿ ಆತ ಗಂಭೀರವಾಗಿ ತಗೊಳ್ತಾನೆ. ನೋಡಿ ಪ್ರಭುಪಾದರ ಈ ಆಂದೋಲನವನ್ನ ರಷ್ಯಾದಲ್ಲಿ ಪ್ರಚಾರ ಮಾಡೋದಕ್ಕೆ ನೋಡಿ ತುಂಬಾ ನೋಡಿ ಆತ ಪ್ರಯತ್ನ ಮಾಡ್ತಾನೆ. ನೋಡಿ ಆತನ ಹೆಸರು ನೋಡಿ ಅನಂತ, ನೋಡಿ ಫಸ್ಟ್ ರಷ್ಯನ್. ನೋಡಿ ಹಂಗೆ ಈ ಭಗವದ್ಗೀತೆನ ನಾವೆಲ್ಲ ಓದ್ತಿದೀವಿ. ನೋಡಿ ಹಂಗೆ ನೋಡಿ ಹಂಗೆ ಒಂದ್ಸತಿ ಪ್ರಭುಪಾದರು ಭೇಟಿಯಾಗಿತ್ತು. ನೋಡಿ ಇಲ್ಲಿ ಕಾಣ್ತಿದೆ ಅನಂತ ಶಾಂತಿ ಅಂತ, ಫಸ್ಟ್ ರಷ್ಯನ್ ಇಸ್ಕಾನ್ ಡಿವೋಟಿ ಅಂತ ಇದೆ. ಶಾಂತಿ Anthony Pinyaye, who was initiated by Srila Prabhupada, the founder of ISKCON. During a brief visit to Moscow in 1970s, he became instrumental in spreading Krishna consciousness in Russia, despite facing significant opposition and persecution. ನೋಡಿ ಜೈಲ್ಗೆ ಹಾಕ್ತಾರೆ, ನೋಡಿ ಏನೇನೆಲ್ಲ ಮಾಡ್ತಾರೆ. ನೋಡಿ ಶ್ರೀಲ ಪ್ರಭುಪಾದರನ್ನ ನೋಡಿ ಒಂದು ಕೆಲವೇ ನಿಮಿಷ ಭೇಟಿ ಮಾಡಿರ್ತಾರೆ ಅವರು. ನೋಡಿ ಹಂಗೆ ನೋಡಿ ಇದೆಲ್ಲ ನೀವು ನೋಡ್ತಿದ್ರಿ. ಶ್ರೀಲ ಪ್ರಭುಪಾದ ಫಸ್ಟ್ ರಷ್ಯನ್ ಡಿಸೈಪಲ್ ಅನಂತ ಶಾಂತಿ ದಾಸ ಅಂತ ನೋಡಿ ಹಿಂಗೆಲ್ಲ ಇರುತ್ತೆ. ನೋಡಿ ನೋಡಿ ಚಿತ್ರದಲ್ಲಿ ನಿಮ್ಗೆ ಕಾಣ್ತಿದ್ಯಾ ಅನಂತ ಶಾಂತಿ ದಾಸ? ಕಾಣ್ತಾ ಇದ್ದಾರೆ ಪ್ರಭು. ಕಾಣ್ತಾ ಇದೆ ಪ್ರಭುಜಿ. ಆ ಹಂಗೆ ಊರಿನಲ್ಲಿ ಯಾರು ಡಿವೋಟಿಸೇ ಆಗೋದಿಕ್ ಕೊಡಲ್ಲ ನಾವು ಅಂತ ಹೇಳ್ತಾರಲ್ಲ ಪ್ರಭು ಅವರು. ಹೌದು ಮಾತಾಜಿ. ನೋಡಿ ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೇನೆ ಅಂದ್ರೆ, ಐಹಿಕ ಪ್ರಕೃತಿ ನಮ್ಮ ಮೇಲೆ ಎಷ್ಟೇ ಪ್ರಭಾವ ಬೀರ್ಕೊಂಡಿರ್ಲಿ, ಇದೆಲ್ಲ ಹೇಳಿ ಏನ್ ಹೇಳಕ್ ಹೋಗಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಐಹಿಕ ಪ್ರಕೃತಿ ನಮ್ಮನ್ನ ಹೆಂಗೆ ಬಂಧಿಸಿಟ್ಟಿರ್ಲಿ, ಕಾಡಿಸ್ತಿರ್ಲಿ, ಪ್ರಸ್ತುತ ಸಮಯದಲ್ಲಿ ನಮ್ಮನ್ಗೆ ಅವಕಾಶ ಕೊಡದೇ ಇರ್ಲಿ, ಅಥವಾ ನಾವು ತಗೊಳ್ಳದೆ ಪ್ರೇರಣೆ ಪೂರ್ಣ ತಗೊಳ್ಳದೆ ಇರ್ಲಿ, ನೋಡಿ ಬೇರೆ ಬೇರೆ ಪ್ರಸ್ತುತ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೆಂಗೆ ಇರ್ಲಿ, ನೋಡಿ ಇದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಒಂದೇ ಒಂದು ಏನು ಬೇಡಿಕೆ ಕೋರಿಕೆ ಅಂದ್ರೆ ಬಿಟ್ಟು ಹೋಗ್ಬೇಡಿ ಅಷ್ಟೆ, ಹಿಂಗೇ ಮುಂದುವರಿತಾ ಇರಿ. ಈಗ ಖಟ್ವಾಂಗ ಮಹಾರಾಜನ ಬಗ್ಗೆ ಓದಿದ್ವಾ, ಕೇಳಿದ್ವಾ? ಖಟ್ವಾಂಗ ಮಹಾರಾಜನ ಬಗ್ಗೆ ಕೇಳಿದ್ವಾ ಇಲ್ವೋ? ಕೇಳಿದ್ವಿ ಹೌದು ಪ್ರಭು, ಕೇಳಿದ್ವಿ. ನೋಡಿ ಆ ಥರದ್ದು ಏನೋ ಒಂದು ಪರಿಣಾಮ ಬೀರುತ್ತೆ, ಬಿಟ್ಟು ಹೋಗ್ಬಾರ್ದು ಅಷ್ಟೆ. ನೋಡಿ ಸತ್ಸಂಗ ಬಿಟ್ಟು ಹೋಗ್ಬಾರ್ದು, ನೋಡಿ ಸತ್ಸಂಗ ಬಿಟ್ಟು ಹೋಗ್ಬಾರ್ದು. ನೋಡ್ರಿ ಇವತ್ತು ನೋಡಿ ಈ ತರದ್ದು ಆಂದೋಲನ ನಡೀತಾ ಇದೆ ಅಲ್ಲಿ. ನೋಡಿ ಅಲ್ಲಿ ನೋಡಿ ಸರಳ ಅಲ್ಲ, ನೋಡಿ ಪ್ರಚಾರ ಮಾಡುವಂಥದ್ದು ಸರಳ ಆಗಿರ್ಲಿಲ್ಲ ಅಲ್ಲಿ. ನೋಡಿ ಈ ತರದ್ದು ಬಹಳ ಶ್ರಮ ಪಟ್ಟಿದ್ದಾರೆ. ನೋಡಿ ಐಹಿಕ ಪ್ರಕೃತಿ ಅಷ್ಟು ಸುಲಭ ಅಲ್ಲ, ಅಷ್ಟು ಸಲೀಸಲ್ಲ, ಅಷ್ಟು ಬೇಗ ಬಿಡೋದಿಲ್ಲ. ನೋಡಿ ಅದನ್ನೇ ಈಗ ಚರ್ಚೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ್ರಿ ಹಿಂಗೆ ರಷ್ಯಾದಲ್ಲಿ ಅಂಡರ್ ವರ್ಲ್ಡ್ ಆಕ್ಟಿವಿಟಿ ರೀತಿ ನೋಡಿ ಆಯ್ತು. ಐಹಿಕ ಪ್ರಕೃತಿ ಅಂತಂದ್ರೆ ಅಷ್ಟು ಬೇಗ ಬಿಟ್ಕೊಡೋದಿಲ್ಲ. ನೋಡಿ ನಿನ್ನೆ ನೋಡಿ ಪ್ರಭುಪಾದರು ಒಂದು ಶಾರ್ಟ್ ಓದ್ತಾ ಇದ್ದೆ. ಪ್ರಭುಪಾದರು ಅದ್ರಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಯಾರಾದ್ರೂ ಈ ಶ್ಲೋಕ ತೆಗಿತೀರಾ ಮಾತಾಜಿ? ಶ್ಲೋಕ ಏನಂದ್ರೆ ಮಮ ಮಾಯಾ ದುರತ್ಯಯ. ಯಾವ ಶ್ಲೋಕ ಮಾತಾಜಿ? ದೇವಿ ಗುಣಮಯಿ ಮಮ ಮಾಯ ದುರತೆಯ ಮಾಮೇವ ಪ್ರಪದಂತೆ ಮಾಯಾಮೇತ ತರಂತಿದೆ. ಈ ಶ್ಲೋಕನ ಯಾರಾದ್ರೂ ತೆಗೆದು ಅನುವಾದ ಓದ್ತೀರಾ ಈ ಸಂದರ್ಭವಾಗಿ? ದೈವಿ ಈಶಾ ಗುಣಮಯಿ 7ನೇ ಅಧ್ಯಾಯ 7ನೇ ಅಧ್ಯಾಯದ 14ನೇ ಶ್ಲೋಕ ಪ್ರಭು. ಅಂದ್ರೆ ನನ್ನ ಮಾಯೆಯನ್ನು ಗೆಲ್ಲುವುದು ತುಂಬಾ ಕಷ್ಟ, ಯಾರು ನನಗೆ ಶರಣಾಗ್ತಾರೋ ಅವ್ರು ಮಾತ್ರ ಇದನ್ನ ದಾಟಬಲ್ಲರು ಅಂತ ಹೇಳಿ. ಯಾರಾದ್ರೂ ಓದ್ತೀರಾ? ಓದ್ತಾ ಇದ್ದೀನಿ ಪ್ರಭು.
ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇಧಂ ತರಂತ್ಯತೆ. ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಹರೇ ಕೃಷ್ಣ. ನೋಡಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದು ನೋಡಿ, ಇದು ಹಿಂಗೆ ಇದೇ ವಿಷಯ. ಈ ಐಹಿಕ ಪ್ರಕೃತಿ ಗುಣಗಳು ಇದು ದೈವಿ ಗುಣ. ನೋಡಿ, ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ನನ್ನ ಈ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಇಂಪಾಸಿಬಲ್. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಪಾಸಿಬಲ್ ಅಂದ್ರೆ ಅಸಾಧ್ಯ ಅಂತ. ಇದು ನೋಡಿ, ಐಹಿಕ ಪ್ರಕೃತಿಯ ತ್ರಿಗುಣ ದೈವಿ ಶಕ್ತಿ ಹೆಂಗೆ ನಮ್ಮನ್ನ ಕಾಡಿಸ್ತಾ ಪೀಡಿಸ್ತಾ ತ್ರಿಗುಣಗಳಿಂದ ನೋಡಿ, ಕೆಲವು ಸತಿ ಸತ್ವಗುಣ, ಕೆಲವು ಸತಿ ರಜೋಗುಣ, ಕೆಲವು ಸತಿ ತಮೋಗುಣ ಕಾಡಿಸ್ತಾ ಪೀಡಿಸ್ತಾ ಇರುತ್ತೆ ಅಂದ್ರೆ ನೋಡಿ, ಬದುಕದು ಅಸಾಧ್ಯ ಅಂತ ಅನ್ಸುತ್ತೆ. ಕೆಲವು ಸತಿ ನೋಡಿ ಸುಖ, ಕೆಲವು ಸತಿ ದುಃಖ, ಕೆಲವು ಸತಿ ಬದುಕೇ ಅಸಾಧ್ಯ, ಬದುಕೇ ಬೇಡ. ಹಿಂಗೆ ಎಷ್ಟೋ ಜನ್ಮಗಳಲ್ಲಿ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಹಿಂದಿನ ಜನ್ಮದಲ್ಲಿ ನಾವು ಏನೇನೋ ಆಗಿ ಹುಟ್ಟಿದ್ವಿ ಅಲ್ವಾ, ಹೆಂಗೆ ಸತ್ತಿರ್ತೀವಿ ಗೊತ್ತಾ? ವಿಚಿತ್ರ ನೋಡಿ, ಯಾವ್ದು ಪ್ರಾಣಿಗಳನ್ನ ತಿಂದ್ಬಿಟ್ಟಿರುತ್ತೆ ನೋಡಿರ್ತೀರಾ. ಒಂದು ಹಾವು ಒಂದು ಹೆಗ್ಗಣ ಇಲಿಯನ್ನ ನುಂಗುತ್ತೆ, ನೋಡಿದೀರಾ? ನುಂಗ್ಬಿಡುತ್ತೆ. ಒಂದು ಹುಲಿ ಒಂದು ಜಿಂಕೆಯನ್ನ ನೋಡಿ ಬೇಟೆಯಾಡಿ ಅರಿದು ತಿಂದ್ಬಿಡುತ್ತೆ. ನೋಡಿ, ಕತ್ತಲ್ಲಿ ಹಿಡ್ಕೊಂಡಿರುತ್ತೆ, ಪ್ರಾಣ ಹೋಗೋ ತನಕ ಅದನ್ನ ಬಿಡೋದೇ ಇಲ್ಲ ಅದು. ಒಂದು ಹದ್ದು ನೋಡಿ ಒಂದು ಪಕ್ಷಿಯನ್ನ ಒಂದು ವೇಟ್ ಬಡಿಯುತ್ತೆ ನೋಡಿ, ಪಾರಿವಾಳನೋ ಇನ್ನೊಂದೇನೋ ಪಕ್ಷಿ, ಹರ್ಕೊಂಡು ಹದ್ದು ತಿಂದ್ಬಿಡುತ್ತೆ. ಪಾರಿವಾಳನ, ಕೋಳಿ ಮರಿಯನ್ನ ನೋಡಿ, ಈ ತರ ಪಕ್ಷಿಗಳನ್ನ ಹದ್ದು ತಿನ್ನುತ್ತೆ. ನೋಡಿ, ಈ ತರದ್ದು ಎಷ್ಟೋ ಜನ್ಮಗಳಲ್ಲಿ ಏನೇನೋ ಆಗಿ ಹುಟ್ಟಿದ್ವಿ. ಅಲ್ಲಿ ತರತರವಾಗಿ ನಮ್ಮನ್ನ ನೋಡಿ, ಈ ತರದ ಐಹಿಕ ಪ್ರಕೃತಿ ನಮಗೆ ಕೊಟ್ಟಿದೆ, ಕಾಟ ಕೊಟ್ಟಿದೆ. ಈ ಜನ್ಮದಲ್ಲೇನೆ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಪ್ರಿಯ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ನೋಡಿ, ಹಿಂಗೆ ಆದಿಶಂಕರಾಚಾರ್ಯ ಹೇಳ್ಕೊಡ್ತಾರೆ. ಹಿಂಗೆ ಐಹಿಕ ಪ್ರಕೃತಿ ಮೂರು ಗುಣಗಳು ನಮ್ಮನ್ನ ಯಾವ ಮಟ್ಟಕ್ಕೆ ಕಾಡಿದೆ ಅಂದ್ರೆ ಅದು ದೈವಿ ಶಕ್ತಿ. ಅದನ್ನ ದಾಟೋದು ತುಂಬಾ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ರೆ ಒಂದೇ ಒಂದು ಹೋಪ್, ಒಂದೇ ಒಂದು ಮಾರ್ಗ, ಒಂದೇ ಒಂದು ದಾರಿ. ಇದೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ಇವಾಗ ಏನ್ ಮಾಡ್ಬೇಕಂತೆ 14ನೇ ಶ್ಲೋಕ 7ನೇ ಅಧ್ಯಾಯ. ಏನ್ ಮಾಡ್ಬೇಕಂತೆ ಈಗ ನಾವು ಐಹಿಕ ಪ್ರಕೃತಿ ಮೂರು ಗುಣಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದು ದೈವಿ ಶಕ್ತಿ. ಶರಣಾಗ್ಬೇಕು, ತ್ರಿಗುಣಾತೀತರಾಗಲು ಪ್ರಯತ್ನ ಪಡ್ಬೇಕು, ಭಗವಂತನಲ್ಲಿ ಶರಣಾಗತಿಯಾಗಿ ಸೇವೆ ಮಾಡಿ. ನಾವು ಶುದ್ಧ ನಾವಿಲ್ಲಿಂದ ಸತ್ವ ಬಿಟ್ಟು ಹೋಗ್ಬಾರ್ದು ಅಂತ ಗೊತ್ತಾಯ್ತು ಪ್ರಭುಜಿ. ಕೃಷ್ಣ ಪ್ರಜ್ಞೆ ನಮ್ಗೆ ಸತ್ವಗುಣ ಕೂಡ ಬಂಧನ ಕೇಳುತ್ತೆ, ಶುದ್ಧ ಸತ್ವಕ್ಕೆ ಹೋಗ್ಬೇಕು. ನೋಡಿ, ಇದೆಲ್ಲ ವಿಚಾರ ಕೃಷ್ಣನ್ ಶರಣಾಗ್ಬೇಕು, ಕೃಷ್ಣ ಭಕ್ತರಾಗ್ಬೇಕು. ನೋಡಿ, ಕೃಷ್ಣನ್ಗೆ ಭಕ್ತರಾಗ್ಬೇಕು, ಕೃಷ್ಣನ್ ಶರಣಾಗ್ಬೇಕು ಅಂತಂದ್ರೆ ಕೃಷ್ಣ ನಮಗೆ ಅಷ್ಟು ಸುಲಭವಾಗಿ ಸಿಕ್ತನ ಕೃಷ್ಣ ಸಿಕ್ತನ ನಮ್ಗೆ? ಗುರುಗಳನ್ನು ಸ್ವೀಕರಿಸ್ಬೇಕು, ಗುರುಗಳಿಗೆ ಸ್ವೀಕರಿಸ್ಬೇಕು. ಅವ್ರ ಪ್ರತಿನಿಧಿಗಳಿಗೆ, ಅವ್ರ ಭಕ್ತರು ಪ್ರತಿನಿಧಿಗಳು. ನೋಡಿ, ಅವ್ರ ಹತ್ರ ನಾವು ಲಾಭ ಪಡ್ಕೋಬೇಕು, ಅವ್ರಿಗೆ ಶರಣಾಗಬೇಕು, ಅವ್ರ ಸಂಘ ಮಾಡ್ಬೇಕು. ನೋಡಿ, ಈ 7ನೇ ಅಧ್ಯಾಯದಲ್ಲಿ ಈ ಗುಣಗಳ ಬಗ್ಗೆ ತುಂಬಾ ಹೇಳ್ತಾರೆ. ನೋಡಿ, 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತನ್ನು ನನ್ನನ್ನು ಅರಿಯದೇ ಇದೆ. ಕೃಷ್ಣ ಹೇಳ್ತಾರೆ. ನೋಡಿ, ಇವುಗಳಿಗೆ ಮೋಹಿತರಾಗ್ಬಿಟ್ಟಿದೀವಿ. ಸತ್ವಗುಣ, ರಜೋಗುಣ, ತಮೋಗುಣ. ಕೃಷ್ಣನನ್ನ ಅರ್ಥಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ನೋಡಿ, ಅದರ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಇದನ್ನು ತಿಳಿದುಕೋ, ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವೂ ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು.
ನೋಡಿ ಈ ತರ ಕೃಷ್ಣ ಹೇಳ್ಕೊಂಡು ಹೋಗ್ತಾನೆ ಮುಂದೆ. ಪ್ರಕೃತಿ ಈ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ನೋಡಿ ನೋಡಿ ಕೃಷ್ಣನ್ಗೆ ಯಾರು ಶರಣಾಗಲ್ಲ? ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು. ನೋಡಿ ಈಗ ಜ್ಞಾನದ ಬಗ್ಗೆ ಮಾತಾಡ್ತಿದೀವಲ್ವಾ? ಈ ಜ್ಞಾನದಿಂದ ನೋಡಿ, ಜ್ಞಾನ, ಪ್ರಕೃತಿ, ಐಹಿಕ ಪ್ರಕೃತಿ, ಮೂರು ಬೇರೆ ಬೇರೆ ಗುಣಗಳು ಆಧಾರಿತವಾಗಿ ಜ್ಞಾನವನ್ನ ತಿಳ್ಕೊತೀವಿ. ಈಗ ಮುಂದಿನ ಶ್ಲೋಕಗಳಲ್ಲಿ ಅದೆಲ್ಲ ಬರುತ್ತೆ. ನೋಡಿ ಇಲ್ಲಿ ಹೇಳ್ತಾರೆ, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಅಸುರಿ ಸ್ವಭಾವದವರು, ಅತ್ಯಂತ ಮೂರ್ಖರು, ನರಾಧಮರು, ನೋಡಿ ದುಷ್ಟರು ಕೃಷ್ಣನಿಗೆ ಶರಣಾಗೋದಿಲ್ಲ. ನೋಡಿ ಕೃಷ್ಣನಿಗೆ ಶರಣಾಗಲ್ವಾ? ಐಹಿಕ ಪ್ರಕೃತಿಯ ಮೂರು ಗುಣಗಳಿಂದ ಬಿಡುಗಡೆ ಆಗಲ್ಲ. ಐಹಿಕ ಪ್ರಕೃತಿಯ ಮೂರು ಗುಣದಿಂದ ಬಿಡುಗಡೆ ಆಗಲ್ವಾ? ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ನೋಡಿ ಈ ತ್ರಿವಿಧ ಕ್ಲೇಶಗಳೆಲ್ಲ ಕಾಡ್ತಾ ಇರುತ್ತೆ. ಇವುಗಳ ಪರಿಹಾರನೇ ಇಲ್ಲ. ಹಂಗಾಗಿ ನಾವು ಇವತ್ತು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ವಿ. ಐಹಿಕ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ. ಅದನ್ನು ಕೃಷ್ಣನೇ ನೋಡಿ, ಆ ಮೂರು ಗುಣಗಳು ಬರ್ತವೆ. ಅದು ಕೃಷ್ಣನ ದೈವೀ ಶಕ್ತಿ. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇಟ್ಟಿದ್ದಾನೆ ಕೃಷ್ಣ. ಅದಕ್ಕೆ ಬಹಿರಂಗ ಶಕ್ತಿ ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ಈ ನಿರ್ವಹಣೆ, ಇದೆಲ್ಲವನ್ನ ನಿಯಂತ್ರಿಸಕ್ಕೆ, ನಿರ್ವಹಣೆ ಮಾಡಕ್ಕೆ ಬಹಿರಂಗ ಶಕ್ತಿಯನ್ನ ಕೃಷ್ಣ ಇಟ್ಟಿದ್ದಾನೆ. ಈಗ ಇವೆಲ್ಲ ಹೇಳಿ ಕೇಳಿ ಜ್ಞಾನವನ್ನ ಮೊದಲು ನಾವು ಪಡ್ಕೊಳ್ತೀವಿ. ಜ್ಞಾನ ಪಡ್ಕೊಂಡು ಏನ್ ಮಾಡ್ತೀವಿ? ನಮ್ಮ ಕರ್ಮಗಳನ್ನ ಬದಲಾಯಿಸಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಕರ್ಮಗಳನ್ನ ನೋಡಿ, ಈಗ ಅರ್ಜುನ ಭಗವದ್ಗೀತೆ ಕೇಳಿ ತಿಳ್ಕೊಂಡು ಆತನ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನು ಆತನ ಮೊದಲು ಏನ್ ನಿರ್ಧಾರ ಮಾಡ್ಕೊಂಡಿದ್ದ, ಆಮೇಲೆ ಏನ್ ನಿರ್ಧಾರ ಬದಲಾಯಿತು. ನೋಡಿ ಈ ತರ ನೋಡಿ ನಮ್ಮ ಕರ್ಮಗಳನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡು. ಜ್ಞಾನ ತಿಳ್ಕೊಂಡು ಏನ್ ಮಾಡ್ಬೇಕು? ಕರ್ಮವನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡಿ ಕರ್ತ ಅವನೇನಾಗ್ಬಿಡ್ತಾನೆ? ನೋಡಿ ಭಗವಂತನಿಗೆ ಶರಣಾಗ್ತಾನೆ. ನೋಡಿ ಈ ಮೂರು ಜ್ಞಾನ, ಕರ್ಮ, ಕರ್ತ ಇವುಗಳನ್ನ ಈಗ ಮುಂದಿನ ಶ್ಲೋಕಗಳಲ್ಲಿ ಐಹಿಕ ಪ್ರಕೃತಿಗೆ ಗುಣಗಳಿಗನುಗುಣವಾಗಿ ಈಗ ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೋಡಿ ಈಗ ಅಧ್ಯಯನ ಆಗತ್ತೆ. ಈಗ ನೋಡಿ ಈ ಮೂರು ಅಂಶಗಳನ್ನೇ ಮುಂದಿನ ನೋಡಿ ಒಂದು ಕೆಲವು 20 ಶ್ಲೋಕಗಳಲ್ಲಿ ಇದೇ ಚರ್ಚೆ ಆಗುತ್ತೆ. ಈಗ ಇಲ್ಲಿಂದ ಆಚೆ ಐಹಿಕ ಪ್ರಕೃತಿಗನುಗುಣವಾಗಿ ಜ್ಞಾನ, ಕರ್ಮ, ಕರ್ತ ಇವುಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ತಿಳುವಳಿಕೆ ಕೇವಲ ತಿಳುವಳಿಕೆಗಲ್ಲ. ಈ ತಿಳುವಳಿಕೆ ಯಾವುದಕ್ಕೋಸ್ಕರ? ಇನ್ಫಾರ್ಮೇಶನ್ ಇಸ್ ನಾಟ್ ಒನ್. ಆಚರಣೆ ಮಾಡೋದಕ್ಕೋಸ್ಕರ, ಬದಲಾಯಿಸ್ಕೊಂಡು ಅದನ್ನ ಪ್ರಯೋಜನ ಪಡ್ಕೋಬೇಕು, ಬದಲಾವಣೆಗೋಸ್ಕರ. ನೋಡಿ ನಾವು ಮೊದಲನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೂ ಬಂದಿದ್ವಿ. ನಮ್ಮಲ್ಲಿ ಏನು ಬದಲಾವಣೆನೇ ಇಲ್ಲ ಅಂತ ಹೇಳ್ಬಾರ್ದು. ಹಂಗ್ ಸಾಧ್ಯ ಇಲ್ಲ. ಬದಲಾವಣೆ ನೋಡಿ ಈಗ ನಿಮ್ಮ ಆಕ್ಷನ್ ಅಲ್ಲಿ ತಗೊಳ್ಳದೆ ಇರ್ಬೋದು, ಬಟ್ ನಿಮ್ಗೆ ನೋಡಿ ಇದು ಕೇಳಾದ್ರೂ ಇಟ್ಕೊಂಡಿದ್ದೀರಿ ಅಲ್ವಾ? ಕೆಲವ್ರು ಆಕ್ಷನ್ ತಗೊಂಡ್ ಬಂದಿದ್ದೀರಿ, ಗ್ರಹಣ ಶಕ್ತಿ ಕೇಳಿ ಇಟ್ಕೊಂಡಿರ್ತೀರಿ. ಕೆಲವ್ರು ಇನ್ನೂ ಆಕ್ಷನ್ ಮಟ್ಟಕ್ಕೆ ಬಂದಿರೋದಿಲ್ಲ. ಕೆಲವ್ರು ಬಂದಿರ್ತೀರಿ, ಅದ್ರಲ್ಲೂ ಕೂಡ ಬೇರೆ 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 ಹಂತಗಳಲ್ಲಿ ಇರ್ತೀರಿ. ನೋಡಿ ನಾನು ಹೇಳಿದ್ನಲ್ಲ, ಕೆಲವರು ಈ ವಿಷಯ, ನಾನು ಕೆಲವು ಭಕ್ತರನ್ನೆಲ್ಲ ಭೇಟಿ ಮಾಡಿ ನೋಡಿ ಅವರು ಕೃಷ್ಣ ಪ್ರಜ್ಞೆ ಹೆಂಗ್ ಬಂದ್ರು, ನೋಡಿ ಅವರ ಬದಲಾವಣೆ ಬದುಕಲ್ಲಿ ಹಿಂಗಾಯ್ತು ಇಂತೆಲ್ಲ ನಾನು ಇದೊಂದು ವಿಷಯ ಯಾವಾಗ್ಲೂ ಕೇಳೋ ಪ್ರಯತ್ನ ಮಾಡಿದೆ. ನೋಡಿ ಎಷ್ಟೋ ಜನ ಭಕ್ತರು ಮೊದಲನೇ ಭೇಟಿಯಲ್ಲೇ ಭಕ್ತಿನ ಗಂಭೀರವಾಗಿ ತಗೊಂಡು ಅಲ್ಲಿಂದ ಬದಲಾವಣೆ ಆಗಿರೋರು ಬಹಳಷ್ಟು ಜನ ಇದ್ದಾರೆ. ಕೆಲವರು ಕೆಲವು ತಿಂಗಳುಗಳು, ಕೆಲವು ವರ್ಷಗಳು ತಗೊಳ್ತಾರೆ. ಕೆಲವರು ಕೆಲವು ದಶಕಗಳೇ ತಗೊಳ್ತಾರೆ. ರೂಪಾದ್ರು ಅವ್ರು ಗುರು ಮಹಾರಾಜರನ್ನ ಭೇಟಿ ಮಾಡಿದಾಗ ಎಷ್ಟು ವರ್ಷಕ್ಕೆ ಭೇಟಿ ಮಾಡಿದ್ರು, ಅವ್ರ ದೀಕ್ಷೆ ತಗೊಳಕ್ಕೆ ಎಷ್ಟು ಸಮಯ ಬೇಕಾಯ್ತು? ಯಾರಾದ್ರೂ ಏನಾದ್ರು ಜ್ಞಾಪಕ ಇದೆಯಾ? ಯಾವಾಗ ಪ್ರಭುಪಾದರು ಮೊದಲು ಭೇಟಿ ಮಾಡ್ತಾರೆ, ಯಾವಾಗ ದೀಕ್ಷೆ ತಗೊಳ್ತಾರೆ, ಎಷ್ಟು ವರ್ಷ ಸಮಯ ತಗೊಳ್ತಾರೆ? 1 ವರ್ಷದೊಳಗೆ. ಹೌದಾ? ಇದನ್ನೇ ನೀವು ಪ್ರಭುಪಾದ ಲೀಲಾಮೃತ ಹೇಳಿದ್ದು. 15-16 ದಿವಸದಲ್ಲಿ 15-16 ದಿವಸನ ಎಷ್ಟು ಸಮಯ ತಗೊಳ್ತಾರೆ? ಪ್ರಭುಪಾದರ ಮೊದಲನೇ ಭೇಟಿ, ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಠಾಕೂರ, ಆಮೇಲೆ ದೀಕ್ಷೆಗೆ ಎಷ್ಟು ವರ್ಷಗಳು ತಗೊಳ್ತಾರೆ?
ಎಷ್ಟು ತಗೊಳ್ತಾರೆ? ಇನ್ನೊಂದೇ ಟ್ರೈ ಮಾಡಿ, ಇನ್ನೊಂದು 2-3 ಅಂಕೆ ಹೇಳಿ. ಹೇಳಿ, ಒಂದು ನಂಬರ್ ಹೇಳಿ ಮಾತಾಜಿ. ಕೃಷ್ಣ ಪ್ರಭುಜಿ 61ನೇ ವರ್ಷದಲ್ಲಿ ಪ್ರಭುಜಿ. ಎಷ್ಟು? 61ನೇ ವರ್ಷದಲ್ಲಿ. ಓಕೆ ಓಕೆ. ನೋಡಿ ಅವರು ಪ್ರಾರಂಭ ಇಲ್ಲಿ ಹೇಳ್ತಾರೆ, ಪ್ರೂಪರ್ ಟು ಫಾರ್ಮಲ್ ದೀಕ್ಷಾ ಇನ್ 1933. ಅವ್ರು ಫಸ್ಟ್ ಭೇಟಿ ಮಾಡಿದ್ದು ನೋಡಿ ಅವ್ರ ಗುರುಗಳನ್ನ 1920s ಅಲ್ಲಿ ಮಾಡ್ತಾರೆ. ನೋಡಿ ಇಲ್ಲಿ ಹೇಳಿದ್ದಾರೆ 1928 ದೀಕ್ಷಾ. ನೋಡಿ ಅವರು ಫಸ್ಟ್ ಭೇಟಿ ಮಾಡ್ತಾರೆ. ಆದ್ರೆ ದೀಕ್ಷೆ ತಗೊಳ್ಳೋದಕ್ಕೆ ಒಂದು 12-15 ವರ್ಷ ತಗೊಳ್ತಾರೆ. 28ರಿಂದ ನೋಡಿ ತುಂಬಾ ದೀರ್ಘಾವಧಿ ತಗೊಳ್ತಾರೆ ಅಂತ ನೋಡಿ. 11 years. ಇಲ್ಲಿ ಕಾಣ್ತಿದ್ಯಾ ಸ್ಕ್ರೀನ್ ಅಲ್ಲಿ? Bhaktivedanta Swami Prabhupada was formally initiated by his spiritual master, the Bhakti Siddhanta Saraswati Thakura, in 1933. This was 11 years after first meeting. ಎಷ್ಟು ವರ್ಷ? 11 ವರ್ಷ. 11 ವರ್ಷ. 11 ವರ್ಷ ತಗೊಳ್ತಾರೆ ಪ್ರಭುಪಾದರು. ನೋಡಿ 11 ವರ್ಷ ತಗೊಳ್ತಾರೆ. ನೋಡಿ ಹಂಗೆ ಆ ಸಮಯದಲ್ಲಿ ಏನ್ ಮಾಡ್ತಿರ್ತಾರೆ, ತಯಾರಿ ಮಾಡ್ಕೋತಾ ಇರ್ತಾರೆ. ನೋಡಿ 11 ವರ್ಷ ಬೇಕಾಗುತ್ತೆ ಪ್ರಭುಪಾದರಿಗೆ. ನೋಡಿ ಅವರು ಕಾಲೇಜ್ ಸ್ಟೂಡೆಂಟ್ ಇದ್ದಾಗ ನೋಡಿ ಅವ್ರ ಗುರುಗಳನ್ನು ಭೇಟಿ ಮಾಡ್ತಾರೆ. ಮುಂದೆ ಅವಕಾಶ ಸಿಕ್ಕಾಗೆಲ್ಲನೂ ನೋಡಿ ಅವಾಗ್ಲೇ ಆತ್ಮಸಮರ್ಪಣೆ ಮಾಡ್ಕೊಂಡಿರ್ತಾರೆ ಗುರುಗಳಿಗೆ. ನೋಡಿ ಆಮೇಲೆ 11 ವರ್ಷದ ನಂತರ ನೋಡಿ ಅವರು ಹರಿನಾಮ ದೀಕ್ಷೆ ತಗೊಳ್ತಾರೆ. ನೋಡಿ ಬ್ರಾಹ್ಮಣ ದೀಕ್ಷೆ, ಹರಿನಾಮ ದೀಕ್ಷೆ ಎರಡು ಒಂದೇ ಸರ್ತಿ ತಗೊಳ್ತಾರೆ ಅಂತೇಳಿ ಶಿವಪ್ರಾಣಕೇಶ್ವರ ಮತ್ತು ಜೋರ್ ಕ್ಲಾಸ್ ಅಲ್ಲಿ ಹೇಳ್ತಿದ್ರು. ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೀವೆಲ್ಲ ಕೇಳಿದ್ರಿ ಅನ್ಸುತ್ತೆ. ನೋಡಿ ಹಿಂಗೆ ನೋಡಿ ಜ್ಞಾನವನ್ನ ನೋಡಿ ಅಷ್ಟು ವರ್ಷಗಳು ಏನ್ ಮಾಡಿದ್ರು ಪ್ರಭುಪಾದರು? 11 ವರ್ಷ ಯಾಕೆ ತಗೊಂಡ್ರು ಅಲ್ವಾ? ನೋಡಿ 11 ವರ್ಷ ತಗೊಳ್ತಾರೆ. ನೋಡಿ ಕೆಲವರು ಪ್ರಭುಪಾದರು ರಷ್ಯಾಗೆ ಹೋಗ್ತಾರೆ. ನೋಡಿ ಒಬ್ಬ ಭಕ್ತ ಅನಂತ ಶಾಂತಿ ದಾಸ ನೋಡಿ ಒಂದು ಮೀಟಿಂಗ್ ಅಷ್ಟೇನೆ, ಅಲ್ಲೇ ಇನಿಷಿಯೇಷನ್ ನೋಡಿ ಅಲ್ಲೇ ಆತ ಆಂದೋಲನ ಶುರು ಮಾಡ್ಬಿಡ್ತಾರೆ. ಅದು ತುಂಬಾ ಸವಾಲು ನೋಡಿ. ಏನು ನೀವು ಹರೇ ಕೃಷ್ಣ ಯಾರಿಗಾದ್ರೂ ಪ್ರಚಾರ ಮಾಡಕ್ ಹೇಳ್ಕೊಡಕ್ ಹೋದ್ರೆ, ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ನೋಡಿ ಜೈಲ್ಗೆ ಹಾಕ್ಬಿಡ್ತಾರೆ. ನೋಡಿ ಒಂದು ಬ್ರೆಡ್ ಅಂಡ್ ಸಾಲ್ಟ್ ಅಂತ ಒಂದು ನಾಟಕ ಇದೆ. ರಷ್ಯನ್ ಡಿವೋಟಿಸ್ ಅವ್ರು ಹಿಂಗೆ ಶ್ರಮ ಪಟ್ರು ಅಂತ ಹೇಳಿ ನೋಡಿ ಡ್ರಾಮಾ ಆಡ್ತಾರೆ. ನೋಡಿ ಅದರಲ್ಲಿ ತೋರಿಸ್ತಾರೆ ಎಷ್ಟು ಸವಾಲಾಗಿತ್ತು. ನೋಡಿ ಏನಿದು ಬ್ರೆಡ್ ಅಂಡ್ ಸಾಲ್ಟ್ ಅಂದ್ರೆ ಏನ್ ಮಾತಾಜಿ? ಪ್ರಭುಜಿ ಯಾರಾದ್ರೂ ಬ್ರೆಡ್ ಕೊಡ್ತಾ ಇದ್ರಲ್ಲ ಪ್ರಭು ತಿನ್ನಕ್ಕೆ, ಅದನ್ನ ನೀರಲ್ಲಿ ಉಂಡೆ ಮಾಡ್ಬಿಟ್ಟು ಚಾಂಟಿಂಗ್ ಮಾಡ್ತಾ ಇದ್ರು. ಅದನ್ನೇ ಜಪಮಾಲೆ ಮಾಡ್ಕೋತಿದ್ರು. ನೋಡಿ ಅವರು ವೆಜಿಟೇರಿಯನ್ಸ್ ಅಲ್ವಾ? ನೋಡಿ ಇಲ್ಲಿ ಕಾಣ್ತಿದ್ಯಾ? ಸಾಲ್ಟೆಡ್ ಬ್ರೆಡ್ ಅಂಡ್ ಸಾಲ್ಟೆಡ್ ಬ್ರೆಡ್, ಎ ಟ್ರೂ ಸ್ಟೋರಿ ಬ್ಲಾಗ್ ಕಾಣ್ತಾ ಇದೆ. ನೋಡ್ರಿ ಅವ್ರಿಗೆ ಕೊಟ್ಟಂತ ಬ್ರೆಡ್ ಅಲ್ಲಿ ಜಪ ಮಾಡ್ಕೊಂಡು ಅದರಲ್ಲಿ ಜಪ ಮಾಡ್ತಿದ್ರು. ನೋಡಿ ಅವ್ರು ಕೊಡ್ತಿದ್ದಂತ ಆ ರಷ್ಯಾ ಜೈಲು ಆ ಊಟ ತಿಂತಿರ್ಲಿಲ್ಲ, ಅವ್ರು ಮಾಂಸ ಕೊಡ್ತಿದ್ರು. ನೋಡಿ ನಾನೇನು ಯಾಕೆ ಇದನ್ನೆಲ್ಲ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ, ನೋಡಿ ಈ ತರದೆಲ್ಲ ಇರುತ್ತೆ. ನೋಡಿ ಐಹಿಕ ಪ್ರಕೃತಿ ಈ ತರ ಕಾಡುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಉದಾಹರಣೆ ತಗೋತೀನಿ. ಯಾವ ತರ ಕಾಡುತ್ತೆ ಅಂದ್ರೆ ನೋಡ್ರಿ ಈ ತರ ಕಾಡುತ್ತೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಸವಾಲುಗಳಾಗಿ ಬರುತ್ತೆ ಅಂದ್ರೆ, ನೋಡಿ ಇವ್ರನ್ನ ಜೈಲ್ಗೆ ಹಾಕ್ತಾರೆ. ನೋಡಿ ಜೈಲಲ್ಲಿ ಆ ಕೊಟ್ಟಂತ ನೋಡಿ ಈ ಬ್ರೆಡ್ ನೋಡಿ ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡು ತಿಂದು ಬದುಕ್ತಿರ್ತಾರೆ. ಆ ಬ್ರೆಡ್ನೇ ಜಪಮಾಲೆ ಮಾಡ್ಕೊಂಡು ಬದುಕ್ತಿರ್ತಾರೆ. ನೋಡಿ ಇದು ಹೇಳ್ತಾರೆ, salted bread, a true story which details the persecution and imprisonment. ನೋಡಿ ಬಂಧಿಸಿ ಜೈಲ್. ಹರೇ ಕೃಷ್ಣ.
ನೋಡಿ ಹಿಂಗೇನಾದ್ರೂ ಬಂಧಿಸಿ ಜೈಲಿಗೆ ಹಾಕಿದ್ರೆ ನೋಡಿ ಅವರು ಜೈಲಲ್ಲಿ ಐಹಿಕ ಪ್ರಕೃತಿ ಕೊಡೋ ಟಾರ್ಚರ್ಗೆ ಬಿಟ್ಬಿಡೋದಿಲ್ಲ ಅವರು ಕೃಷ್ಣ ಭಕ್ತಿಯನ್ನ. ನೋಡಿ ಇವ್ರು ಏನ್ ಮಾಡ್ತಾರೆ, ದ ಬುಕ್ಸ್ ಟೈಟಲ್ ಸಿಂಪಥೈಸ್ ದ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಲಿವಿಂಗ್ ಆನ್ ಪ್ಲೇನ್ ಬ್ರೆಡ್ ವಿತ್ ಓನ್ಲಿ ಸಾಲ್ಟ್ ಫಾರ್ ಸಸ್ಟೆನೆನ್ಸ್ ಡ್ಯೂರಿಂಗ್ ದೇರ್ ಲೆಂಥಿ ಇಂಪ್ರಿಸನ್ಮೆಂಟ್. The story chronicles the devotee's resilience and steadfast in the face of oppression, making it historically significant account. ನೋಡ್ರಿ ಹಿಂಗೆ ಇಲ್ಲಿ ಏನ್ ಹೇಳಕ್ಕೆ ಪ್ರಯತ್ನ ಆಗ್ತದೆ ಅಂದ್ರೆ, ನೋಡಿ ಇಷ್ಟು ಕಷ್ಟಗಳು ಬಂದ್ರೇನು ಕೂಡ ನೋಡಿ ಎಷ್ಟೇ ಸವಾಲುಗಳು ಐಹಿಕ ಪ್ರಕೃತಿ ನೋಡಿ ಐಹಿಕ ಪ್ರಕೃತಿ ಏನ್ ಸವಾಲು ಕೊಟ್ರೇನು ಕೂಡ ನೋಡಿ ಇವರು ಬಿಡೋದಿಲ್ಲ ಅದನ್ನು. ನೋಡಿ ಅವ್ರೇನ್ ಪ್ರೂಪಾದ್ರು ಅವ್ರ ಶಿಕ್ಷಣ ಕೊಟ್ಟು ಹೋಗಿದ್ರು ಅದನ್ನ ಬಿಡೋದೇ ಇಲ್ಲ. ನೋಡಿ ಅವ್ರಿಗೆ ಜೈಲಿಗೆ ಹಾಕ್ತಾರ, ಹಾಕ್ಲಿ. ನೋಡಿ ಅಲ್ಲೇ ನೋಡಿ ಜಪಮಾಲೆ ಬ್ರೆಡ್ ಇಂದಾನೆ ಜಪಮಾಲೆ ಮಾಡ್ಕೊಂಡು ಆ ಬ್ರೆಡ್ಡಿಗೆ ಸ್ವಲ್ಪ ಉಪ್ಪು ಅದ್ಕೊಂಡು ನೋಡಿ ಅವರು ಎಷ್ಟೋ ದಿನ ಬದುಕೊಂಡಿದ್ರು. ಆಮೇಲೆ ಎಷ್ಟೋ ಪಿಟಿಷನ್ಸ್ ಆಯ್ತು ಭಾರತದಿಂದ ಪ್ರಪಂಚದಿಂದ ನೋಡಿ ಈ ತರದ ಎಲ್ಲ ಆಯ್ತು. ನೋಡಿ ಅದನ್ನ ನೋಡಿ ಆಮೇಲೆ ರಷ್ಯಾ ಗೌರ್ಮೆಂಟ್ ಅವ್ರನ್ನ ಬಿಡುಗಡೆ ಮಾಡಿ. ನೋಡಿ ಹಿಂಗೆ ಐಹಿಕ ಪ್ರಕೃತಿ ಏನೇ ಸವಾಲು ಹುಟ್ಟಿದ್ರೇನು ಕೂಡ ಯಾರು ಭಕ್ತರಾಗಿರ್ತಾರಲ್ವಾ ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಅನ್ನೋದಕ್ಕೆ ಈ ಉದಾಹರಣೆ ತಗೊಂಡೆ. ನೋಡಿ ಅವರು ಇನ್ಫ್ಲೂಯೆನ್ಸ್ ಆಗೋದಿಲ್ಲ, ಪ್ರಭಾವಿತರಾಗೋದಿಲ್ಲ. ಅವ್ರನ್ನ ಜೈಲ್ಗೆ ಹಾಕಿ ನೋಡಿ ಅವ್ರನ್ನ ಬೇಡಿ ಹಾಕಿ ಬಂಧಿಸಿಟ್ರೇನು ಕೂಡ ನೋಡ ಕೃಷ್ಣ ಭಕ್ತಿಯನ್ನ ಬಿಡೋದಿಲ್ಲ. ನೋಡಿ ಅನುಕೂಲ ಪರಿಸ್ಥಿತಿ ಪ್ರತಿಕೂಲ ಪರಿಸ್ಥಿತಿ ಯಾವುದೇ ಒಂದು ಸ್ಥಿತಿ ನಮ್ಗೆಲ್ಲ ಇಂಥ ಒಂದು ಹೀನ ಸ್ಥಿತಿ ಇದೆಯಾ? ಕಷ್ಟ ಇದೆ, ಇಷ್ಟು ಕಷ್ಟ ಇದೆ ನಮ್ಗೆ? ಇಲ್ಲ ಪ್ರಭು. ಬ್ರೆಡ್ ಅಂಡ್ ಸಾಲ್ಟ್ ತಿನ್ನೋಷ್ಟು ದುಸ್ಥಿತಿ ಇದೆಯಾ? ಅಷ್ಟು ಅಂತ ಒಂದು ವಿಚಿತ್ರ ಸಂದರ್ಭದಲ್ಲಿ ಪ್ರಚಾರ ಮಾಡ್ಬೇಕು ಅಂತ ನಮ್ಗೆ ಹೇಳ್ತಿದಾರ? ನಾವ್ ಇಷ್ಟೇ ಮಾಡ್ಬೇಕಿರೋದು. ನೋಡಿ ಅಕ್ಕಪಕ್ಕದ ಮನೆಯವ್ರನ್ನ ಕರಿಬೇಕು ಅಷ್ಟೇ. ಅವರು ಯಾರು ಬೇರೆ ಬೇರೆ ಧರ್ಮದವರೆಲ್ಲ, ನಮ್ಮ ಹಿಂದೂ ಧರ್ಮದವರೇ. ನೋಡಿ ನಮ್ಮ ಬಂಧು ಬಳಗದವ್ರನ್ನ ಸೇರಿಸ್ಕೋಬೇಕು. ನೋಡಿ ನೀವೆಲ್ಲ ಯಾರು ಇಲ್ಲಿ ಭಕ್ತರಿದ್ದೀರಿ, ನಿಮ್ಮ ಅಕ್ಕ ತಂಗಿನೆಲ್ಲ ಸೇರಿಸ್ಕೊಂಡಿದ್ದೀರಿ. ನನಗೆ ನಿಮ್ಮ ಕುಟುಂಬಗಳನ್ನ ನೋಡಿದ್ರೇನೆ ನನಗೆ ತುಂಬಾ ಗೌರವ. ನೋಡಿ ನೀವೆಲ್ಲರೂ ಇಡೀ ಕುಟುಂಬಗಳು ಬಂದಿದ್ದೀರಿ. ನೋಡಿ ಕೃಷ್ಣ ಪ್ರಜ್ಞೆಗೆ ಬಂದು ಅವ್ರ ಇಡೀ ಕುಟುಂಬಗಳೆಲ್ಲ ಸೇರ್ಕೊಂಡಿದ್ದಾರೆ. ನೋಡಿ ಈ ತರ ಆಗ್ಬೇಕು. ನೋಡಿ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ. ಚಾರಿಟಿ ಅಂದ್ರೆ ಏನು? ದಾನ ಧರ್ಮ ಮಾಡುವಂಥದ್ದು, ದಾನ ಕೊಡುವಂಥದ್ದು ಚಾರಿಟಿ. ನೋಡಿ ಇದು ಎಲ್ಲಿಂದ ಶುರು ಆಗ್ಬೇಕಂತೆ? ನಮ್ಮ ಕುಟುಂಬದಿಂದ ಶುರು ಆಗ್ಬೇಕಂತೆ. ನೋಡಿ ಇಲ್ಲಿ ನೀವು ಯಾರಾದ್ರೂ ಯಾವ ತರ ಕುಟುಂಬಗಳು ಯಾರ್ಯಾರು ಇದ್ದೀರಿ ಸ್ವಲ್ಪ ಹೇಳಿ, ಹಂಗೆ ನೀವೇ ಹೇಳಿ. ಯಾರ್ಯಾರ ಕುಟುಂಬದವರೆಲ್ಲ ಇಲ್ಲಿ ಭಕ್ತರುಗಳಿದ್ದೀರಿ? ಹರೇ ಕೃಷ್ಣ ಪ್ರಭು. ನಮ್ಮ ಕಲಾವತಿ ಮಾತಾಜಿ ಹೈದರಾಬಾದ್ ಇಂದ ಜಾಯ್ನ್ ಆಗ್ತಾರೆ. ಅನುರಾಧ ಮಾತಾಜಿ ಬೆಂಗಳೂರಿಂದಾನೇ ಜಾಯ್ನ್ ಆಗ್ತಾರೆ. ಅವರಿಬ್ರು ನಮ್ಮ ಅಕ್ಕ ದೇವ್ರು. ವೆರಿ ಗುಡ್. ನೋಡ್ರಿ ಹಿಂಗಿರ್ಬೇಕು. ನೋಡಿ ಯಮುನಾ ಮಹಾಭಾವನಿ ಮಾತಾಜಿ ಒಬ್ಬರು ಕೃಷ್ಣ ಪ್ರಜ್ಞೆ ಸಂಪರ್ಕಕ್ಕೆ ಬಂದ್ರೆ ನೋಡಿ ಅವರು ಒಡ ಹುಟ್ಟ ಸಹೋದರಿಯರನ್ನು ಕೂಡ ಕೃಷ್ಣ ಪ್ರಜ್ಞೆಗೆ ಪ್ರೇರಣೆ. ಮತ್ತೆ ಅನುರಾಧ ಮಾತಾಜಿ ಅವ್ರ ಮಗಳು ಬಂದು ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಭು. ವೆರಿ ಗುಡ್. ಇನ್ನ ನಮ್ ತಮ್ಮನ್ ಹೆಂಡತಿನೂ ಅವಳು ಭಕ್ತಿಗೆ ಬಂದಿದ್ದಾಳೆ ಪ್ರಭು. ಅವಳು ಎಲ್ಲ ಬಿಟ್ಟು ಭಗವದ್ಗೀತೆ ಎಲ್ಲ ಓದ್ತಾಳೆ. ತುಂಬಾ ಸಂತೋಷ ಮಾತಾಜಿ. ನಿಮ್ ಕುಟುಂಬದ ಬಗ್ಗೆ ನಮ್ಗೆ ತುಂಬಾ ಗೌರವ. ಮತ್ತೆ ಯಾರ್ಯಾರು ಇದ್ದೀರಿ ಹಂಗೆ ಹೇಳಿ, ಹಂಚ್ಕೊಳ್ಳಿ. ನನ್ಗೆ ಗೊತ್ತು. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ್. ಮತ್ತೆ ತುಮಕೂರಿಂದ ನಮ್ ತಂಗಿ ಇದಾರೆ ಪ್ರಭುಜಿ. ತುಂಬಾ ಸಂತೋಷ. ಮತ್ತೆ ನಮ್ಮ ಅಕ್ಕ ಇದಾರೆ ಪ್ರಭುಜಿ. ನಮ್ಮ ಅಕ್ಕ ಮಧ್ಯಾಹ್ನ ಕ್ಲಾಸ್ಗೆ ನೈಟ್ ಕ್ಲಾಸ್ಗೆ ನಾಗಮಣಿ ಅಂತ ಅವರು ಜಾಯ್ನ್ ಆಗ್ತಾರೆ. ಬೆಳಗ್ಗೆ ಚಾಂಟಿಂಗ್ ಜಾಯ್ನ್ ಆಗ್ತಾರೆ. ಬೆಳಗ್ಗೆ ಆಗಲ್ಲ ಪ್ರಭುಜಿ ನಮ್ಮ ಅಕ್ಕ, ಮಧ್ಯಾಹ್ನ ಆಗ್ತಾರ ಪ್ರಭುಜಿ. ಮತ್ತೆ ಸಾಯಂಕಾಲ ಕ್ಲಾಸ್ಗೆ ನಿನ್ನೆ ಆಗಿದ್ರು, ಮತ್ತೆ ನೈಟ್ ಆಗ್ತಾರ. ತುಂಬಾ ಸಂತೋಷ ಮಾತಾಜಿ. ನನಗೆ ಆಗ್ತಾರ ನಮ್ಮ ಅಕ್ಕ. ಧನ್ಯವಾದ ಚಂದ್ರಕಲಾ ಮಾತಾಜಿ.
ಮತ್ತೆ ಯಾರಿದ್ದೀರಿ ಹಾಗೆ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ವೇತಾ ಮಾತಾಜಿ ಹೇಳಿ ಮಾತಾಜಿ. ಹಾ ಪ್ರಭುಜಿ, ನಾವಿದೀವಿ ಪ್ರಭುಜಿ. ನಾನು, ನಮ್ಮ ಅಕ್ಕ, ಒಟ್ಟು ನಾವು 4 ಜನ ಅಕ್ಕ ತಂಗಿಯರು ಇದೀವಿ ಪ್ರಭುಜಿ ಕೃಷ್ಣ ಕಾನ್ಸಿಯಸ್ ಅಲ್ಲಿ. ಗೀತಾ ಮಾತಾಜಿ ಮಕ್ಳು ಇಬ್ರುನು ಇದಾರೆ ಪ್ರಭುಜಿ. ಸೌಮ್ಯ ಮಾತಾಜಿ ಮಕ್ಳುನು ಇವಾಗ ಜಪ ಮಾಡ್ಕೊಳ್ತಾ ಇದಾರೆ ಪ್ರಭುಜಿ. ನಮ್ಮನೆಯವ್ರು ಮಾಡ್ಕೊಂತಾ ಇದಾರೆ ಪ್ರಭುಜಿ. ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಒಟ್ಟು ಎಲ್ಲರೂ ಜಪ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದಾರೆ ಪ್ರಭುಜಿ. ಸೌಮ್ಯ ಮಾತಾಜಿ ಮನೆಯಲ್ಲಿ, ಗೀತಾ ಮಾತಾಜಿ ಮನೆಯಲ್ಲಿ ಜಪ ಮಾಡ್ಕೊಂತಾರೆ ಪ್ರಭುಜಿ. ತುಂಬಾ ಸಂತೋಷ ಮಾತಾಜಿ. ನಮ್ಮ ಅಮ್ಮನೂ ಮಾಡ್ಕೊಳತ್ತೆ ಪ್ರಭುಜಿ. ವೆರಿ ಗುಡ್ ಮಾತಾಜಿ. ನೋಡಿ ಹಿಂಗೆ ಆಗ್ಬೇಕಿರೋದು. ತುಂಬಾ ಸಂತೋಷ. ಹರೇ ಕೃಷ್ಣ ಪ್ರಭು. ನಮ್ ಗಾರ್ಗಿ ಬಂದು ಭಗವದ್ಗೀತೆ ಅವಳೇ ನಾನೇ ಓದ್ಕೊಂತೀನಿ ಅಂತ ಹೇಳಿದ್ಲು ಪ್ರಭು. ಸರಿ ಅಂತ ತಗೊಂಡೋಗಿ ಕೊಟ್ಟಿದ್ದೀನಿ, ಓದ್ತಾ ಇದ್ದಾಳು ಪ್ರಭು ಅವಳು. ಮನೆಯವ್ರದ್ದು ನೆನ್ನೆ ಮುಗ್ದಿದೆ ಪ್ರಭುಜಿ ಭಗವದ್ಗೀತೆ. ನೆನ್ನೆ ಓದ್ ಫುಲ್ ಮುಗಿಸಿದ್ರು ಪ್ರಭುಜಿ 18 ಅಧ್ಯಾಯ. ಫುಲ್ ಓದ್ ಮುಗಿಸಿದ್ರ? ಗ್ರೇಟ್. ಹಾ ಭಗವದ್ಗೀತೆ ಓದಿದ್ರು ಪ್ರಭುಜಿ ಫುಲ್. ಇವರಿಗೆ ನಾವೆಲ್ಲರೂ ಅಭಿನಂದನೆಗಳು ಹೇಳ್ತೀರಿ. ತುಂಬಾ ಸಂತೋಷ. ನಮ್ಮ ಮೊಮ್ಮಗಳಿಗೆ ನಾನು ಕೃಷ್ಣ ಬುಕ್ಸ್ ಮತ್ತೆ ಪ್ರಹ್ಲಾದ್ ಬುಕ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ ಬುಕ್ಸ್ ಓದೋದು ಅಂತ ಹೇಳಿ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಮ್ ತಾಯಿ ತಂದೆ ನಿಮ್ಗೆ ಲವ್ ಮಾಡಲ್ಲ, ನಾನ್ ನಿನ್ಗೆ IPS IAS ಓದಿ ನಿಮ್ಗೆ ನಾನ್ ಇಟ್ಕೊಂಡು ನಿಮ್ಗೆ ನೋಡ್ತೀನಿ ಅಂತ ಹೇಳ್ತಿದ್ದಾಳೆ ಪ್ರಭು. ಓಕೆ ಓಕೆ, ತುಂಬಾ ಧನ್ಯವಾದ ಮಾತಾಜಿ. ನೋಡ್ರಿ ಹಿಂಗೆ ಮತ್ತೆ ಜಯಮತಿ ರಾಧಾ ಮಾತಾಜಿ ಅವರು. ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾನ್ ಶುರುವಲ್ಲಿ ಸೇರ್ಕೊಂಡಾಗ ಯಾರಾದ್ರೂ ಹೇಳಿದ್ರೆ ಅವರು ಬಂದ್ಲು ನೋಡಪ್ಪ ಇನ್ ಶುರು ಮಾಡ್ತಾಳೆ ಇವಳ ಕತೆ ಅಂತ ಹೇಳ್ತಾ ಇದ್ರು ಪ್ರಭು. ಇವಾಗ ಎಲ್ಲಾರು ಡಿವೋಟಿಗಳಾಗಿದ್ದಾರೆ, ಎಲ್ಲರೂ ಜಪ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಅವರು ಇದ್ದಾರೆ, ನಮ್ಮ ಅತ್ತಿಗೆ ಅವರೆಲ್ಲ ಇಸ್ಕಾನ್ ಅಲ್ಲಿಗೆ ಜಾಯಿನ್ ಆಗ್ತಾರೆ. ಇವಾಗ ಎಲ್ಲಾರ್ಗು ಇಂಟ್ರೆಸ್ಟ್ ಬಂದಿದೆ ಅವ್ರಿಗೆ. ಇವಾಗ ಅಂದ್ರೆ ಈ ಭಗವಂತನ ಸೇವೆಯಿಂದನೇ ಒಂದು ಮರ್ಯಾದೆ ಬಂದಿದೆ ಅಂತ ಹೇಳ್ಬೋದು ಪ್ರಭು. ಯಾಕಂದ್ರೆ ಎಲ್ಲ ಮಾಡ್ಸೋದು ಕೃಷ್ಣನೇ, ಅದರಿಂದ ಭಕ್ತರ್ಗೆ ಭಗವಂತ ಇದು ಕೊಡ್ತಾನೆ, ಕ್ರೆಡಿಟ್ ಕೊಡ್ತಾನೆ. ಹೌದು ನೋಡಿ, ವರ್ಮ ಭಕ್ತರಲ್ಲಿ ನೋಡಿ ಇವರೆಲ್ಲ ನೋಡಿ ಕುಟುಂಬದ ಸೊಸೆಯರು ನೋಡಿ. ಜಯದಾಯಿನಿ ಮಾತಾಜಿ, ರಾಧಾ ಮಾತಾಜಿ, ರಸವತಿ ಮಾತಾಜಿ ನೋಡಿ, ಆಮೇಲೆ ನೋಡಿ ರತ್ನಮ್ಮ ಮಾತಾಜಿಯವರು ನೋಡಿ, ರತ್ನಮ್ಮ ಮಾತಾಜಿಯವರು ನೋಡಿ, ಇವರೆಲ್ಲ ಒಂದು ಕುಟುಂಬದ ಸೊಸೆಯರು ಇವರೆಲ್ಲರೂ ನೋಡಿ. ಅವ್ರ ಇಡೀ ಕುಟುಂಬ ನೋಡಿ ಅವರೆಲ್ಲರೂ ಕೃಷ್ಣ ಪ್ರಜ್ಞೆ ಮಾಡ್ತಿದ್ದಾರೆ. ಆ ವರ್ಮವಲ್ಲಿ ಇವ್ರನ್ನ ತುಂಬಾ ಗೌರವಿಸ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಊರಿನ ಮುಖಂಡರು ಈ ತರದ್ದು ದೊಡ್ಡ ಉತ್ಸವಗಳು, ಇನ್ನು ಜನ್ಮಾಷ್ಟಮಿ ಆಗ್ಬೋದು, ರಥಯಾತ್ರೆ ಮಾಡೋಷ್ಟು ನೋಡಿ ಕಲ್ಪನೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಒಂದು ಗ್ರಾಮದಲ್ಲಿ ಜಗನ್ನಾಥ ಸ್ವಾಮಿ ಬಂದು ರಥದಲ್ಲಿ ಬರ್ತಾನೆ, ಯಾತ್ರೆ ಬರ್ತಾನೆ. ಅದಕ್ಕೆ ಊರಿನ ಜನ ಎಲ್ಲ ಬರ್ತಾರೆ, ಮುಖಂಡರುಗಳೆಲ್ಲ ಬರ್ತಾರೆ. ಒಂದು ಕೃಷ್ಣ ಜನ್ಮಾಷ್ಟಮಿ ಊರಹಬ್ಬದ ತರ ಆಗತ್ತೆ, ರಥೋತ್ಸವ ಊರಹಬ್ಬದ ತರ ಆಗತ್ತೆ ನೋಡಿ. ನಿಮ್ ಊರುಗಳಲ್ಲಿ ರಥಯಾತ್ರೆ ನಿಮ್ ಯಾವ್ದೋ ಒಂದು ಮಠದ್ದು ಏನೇನೋ ಆಗತ್ತಲ್ಲ, ಆ ತರ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಆಗತ್ತೆ ನೋಡಿ. ಹಿಂಗೆ ಇವ್ರದೆಲ್ಲ ಇದ್ರಲ್ಲಿ ಪಾತ್ರ ಇದೆ ನೋಡಿ. ಹಂಗೆ ನೋಡಿ ಈ ತರದ್ದು ಇನ್ಯಾರಾದ್ರೂ ಇದ್ದೀರಾ ಈ ತರದ್ದು? ಹರೇ ಕೃಷ್ಣ ಪ್ರಭುಜಿ. ಅದೇ ಪ್ರಭುಜಿ, ನಮ್ಮ ಅಮ್ಮ, ದೊಡ್ಡಮ್ಮ ಮತ್ತೆ ಇನ್ನೊಬ್ರು ದೊಡ್ಡಮ್ಮ 3 ಬಂದಿದ್ದಾರೆ ಪ್ರಭುಜಿ. ಜ್ಯೋತಿಷಿ ಮಾತಾಜಿ, ಶಿವಗಂಗಮ್ಮ ಮಾತಾಜಿ, ಆಮೇಲೆ ಇನ್ನ ಇದೇ ತರ ಇನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವಾಗ ನನಗೇನು ಹೇಳೋದಿಲ್ಲ ಪ್ರಭುಜಿ. ಮುಂಚೆ ಎಲ್ಲ ಬೈತಾ ಇದ್ರು, ಈಗ ನಾನ್ ಬಂದ್ರೆ ಹರೇ ಕೃಷ್ಣ ಅಂತ ಹೇಳೇನೆ ಬರ್ತಾರೆ. ನಮ್ಮ ಅತ್ತೆ ತುಂಬಾನೇ ಇಷ್ಟಪಡ್ತಾರೆ ಪ್ರಭುಜಿ. ಹಾಗೆ ಅತ್ತೆ ಮಕ್ಕಳು ಎಲ್ಲಾರು ಆಗ್ಲೇ ಬಂದಿದ್ದಾರೆ ಕೃಷ್ಣ ಪ್ರಜ್ಞೆ. We feel very proud of you and your family, ಮಾತಾಜಿ. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ್. ಸರಸ್ವತಿ ಮಾತಾಜಿ, ದಂಡೋತ್ ಪ್ರಣಾಮ್. ಪ್ರಭು ವರ್ಮಾನಲ್ಲಿ ಸುಮಾರು ಜನ ಪ್ರಭು ಅಂದ್ರೆ ಎಲ್ಲಾ ಜಪ ಮಾಡ್ತಾರೆ, ಕ್ಲಾಸ್ ಜಾಯ್ನ್ ಆಗಲ್ಲ ಅಷ್ಟೇ, ಅಂದ್ರೆ ಎಲ್ಲಾರು ಜಪ ಮಾಡ್ತಾರೆ. ಎಲ್ಲೇ ಹೋಗ್ಲಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಮಕ್ಳೆಲ್ಲಾರುನು ಎಲ್ಲಾರ್ಗು ಸ್ವಲ್ಪ ಕ್ಲಾಸ್ಗಳು ಮಾಡಿದ್ರೆ ಅವರೆಲ್ಲ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ಅಂತ ಎಲ್ಲಾರು ಕರೀತಾರೆ. ಊರಲ್ಲಿ ತುಂಬಾ ಜನಕ್ಕೆ ಜಪಮಾಲೆಗಳು ಕೊಟ್ಟು ಜಪಗಳು ಮಾಡಿಸ್ತಾ ಇದ್ದೀವಿ ಪ್ರಭು. ನಮ್ ಫ್ಯಾಮಿಲಿಯಲ್ಲಿ ಫುಲ್ಲು ನನ್ ಮೊಮ್ಮಕ್ಳು ಎಲ್ಲಾರು ಜಪ ಮಾಡ್ತಾರೆ ಪ್ರಭು. ನನ್ ಮಗನ್ ಮಕ್ಳು, ನನ್ ಮಗಳ ಮಕ್ಳು, ನನ್ ಮಗಳು ಚಿಕ್ಕೋಳು, ನನ್ ದೊಡ್ಡ ಮಗಳು ಎಲ್ಲಾರು ಜಪ ಮಾಡ್ತಾರೆ ಪ್ರಭು. ಹಿಂಗೆ ಇದು ಬೇಕಾಗಿರೋದಿದೆ ನೋಡಿ. ಇಲ್ಲಿ ಐಹಿಕ ಪ್ರಕೃತಿಯ 3 ಬೇರೆ ಬೇರೆ ಗುಣಗಳನ್ನ ಮೀರ್ಬೇಕು. ಈ ಜ್ಞಾನ, ಕರ್ಮ ನೋಡಿ, ಕರ್ತ ನೋಡಿ. ಆ ಕರ್ತ ಏನ್ ಮಾಡ್ತಾನೆ ಅಂದ್ರೆ, ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಕರ್ತ ಅಂತ ಹೇಳ್ತಾರೆ, ಕೇಳಿದೀರಾ? ನೀವು ಯಾರಾದ್ರೂ HUF ಅಕೌಂಟ್ ಓಪನ್ ಮಾಡಿದ್ರೆ
ಅಥವಾ ನಿಮ್ದೇನಾದ್ರೂ ಕುಟುಂಬದ ಆಸ್ತಿ ಯಾರಲ್ಲಿ ಹೆಸರಲ್ಲಿ ಇರುತ್ತೆ ಅಂದ್ರೆ ಆ ಕರ್ತನ ಹೆಸರಲ್ಲಿ ಇರುತ್ತೆ. ಮನೆ ಯಜಮಾನ ಯಾರಿರ್ತಾನೋ ಆತನ ಹೆಸರಲ್ಲಿ ಇರುತ್ತೆ. ಅದು ಎಲ್ಲರಿಗೂ ಸೇರುತ್ತೆ. ಅದೇ ತರ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ಆಸ್ತಿ ನೋಡಿ, ಒಂದು ನಿಧಿ ಆಕ್ಚುಲಿ. ಇದು ಈ ಕರ್ತ ಯಾರಿರ್ತಾರೆ ನೋಡಿ, ಇಡೀ ಕುಟುಂಬದವ್ರಿಗೆಲ್ಲ ಆಸ್ತಿ ಸೇರುತ್ತೆ ನೋಡಿ. ಈ ತರ ಒಬ್ಬೊಬ್ರು ಈಗ ಹೇಳಿದ್ರಲ್ವಾ, ಒಬ್ಬೊಬ್ರು ಕುಟುಂಬಗಳದ್ದು ಹೇಳ್ಕೊಂಡ್ರಲ್ವಾ, ಇನ್ನೂ ಇದಾರೆ ಆಕ್ಚುಲಿ ಇಲ್ಲಿ, ಅವರು ಮಾತಾಡ್ತಿಲ್ಲ. ಹರೇ ಕೃಷ್ಣ ಪ್ರಭುಜಿ. ನೋಡಿ ಯಶೋಧ ಮಾತಾಜಿಯವರು ಇದ್ದಾರೆ ನೋಡಿ, ಸಹೋದರಿ ರಾಯಚೂರಿಂದ ನೋಡಿ ನೋಡಿ ಮಾತಾಜಿಯವರು ಕೂಡ ಭೇಟಿ ಜಾಯಿನ್ ಆಗ್ತಾರೆ. ನೋಡಿ ಹಂಗೆ ಯಶೋಧ ಮಾತಾಜಿಯವ್ರ ಫ್ಯಾಮಿಲಿ ಇದ್ದಾರೆ. ಅಕ್ಕ ಕೂಡ ಬ್ರಹ್ಮ ಮುಹೂರ್ತಕ್ಕೆ ಜಾಯಿನ್ ಆಗ್ತಾರೆ ಪ್ರಭುಜಿ. ಅವರು ಸ್ಟಾರ್ಟಿಂಗ್ ಇಂದ 16 ರೌಂಡ್ ಜಪ ಮಾಡ್ತಾರೆ ಪ್ರಭುಜಿ. ಅವರು ನಮ್ ಮಗ ಬಂದ್ರೆ ನಾವು ಇಬ್ರು ಶಿಷ್ಯರ ತರ ಸೇವೆ ಮಾಡ್ತೀವಿ ಪ್ರಭುಜಿ. ಕೃಷ್ಣ ತರನೇ ನೋಡ್ತೀವಿ ಪ್ರಭುಜಿ. ನಮ್ಮ ಅಕ್ಕ ಕೂಡ ಬಹಳ ಗೌರವದಿಂದ ಕಪಿಲ ಮುನಿ, ದೇವಹೂತಿ ಕಪಿಲ ಮುನಿ ತರ ನಿಮ್ಮ ಮಾತಾಜಿ ನೀವು, ದೇವಹೂತಿ ಕಪಿಲ ಮುನಿ. ಕ್ಲಾಸಿಗೆ ಎಲ್ಲಾರು ಕೂಡ್ತೀವಿ ಪ್ರಭುಜಿ. ಮಲಗು ಮಾಧವನೇ ಕ್ಲಾಸಿಗೆ ಎಲ್ಲಾರು ಕೂಡ್ತೀವಿ. ನಮ್ ಮನೆಯವ್ರು ಕೂಡ ಕ್ಲಾಸಿಗೆ ಮಿಸ್ ಮಾಡಲ್ಲ ಪ್ರಭುಜಿ. ಎಲ್ಲಾರ ಮನೆಯಲ್ಲಿ ನಮ್ಮ ಮಗಳು ಕೂಡ ಎಲ್ಲಾರು ಕ್ಲಾಸ್. ಪ್ರಭುಜಿ ಭಾಗವತದಲ್ಲಿ ಕೇಳಿದ್ವಿ ತಾಯಿ ಮಗಂದು, ಇವ್ರದ್ದು ಒಂದು ಎಕ್ಸಾಂಪಲ್ ನಾವು ಇವಾಗ ತಗೋಬಹುದು. ಹಂಗೆ ಚಳ್ಳಕೆರೆಯಲ್ಲಿ ಉಮಾ ಮಾತಾಜಿ ಅವರು, ಚಳ್ಳಕೆರೆ ಕಾಂಗ್ರಿಗೇಷನ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಫ್ಯಾಮಿಲಿ ಅವರು ನೋಡಿ. ಅವ್ರ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ನೋಡಿ, ಎಲ್ಲರೂ ವೆರಿ ಬಿಗ್ ಫ್ಯಾಮಿಲಿ ನೋಡಿ. ಹೌದು ಪ್ರಭುಜಿ. ಬಾಬುಮೈ ಮಾತಾಜಿ, ಉಮಾ ಮಾತಾಜಿ ಇವರೆಲ್ಲರದು ಫ್ಯಾಮಿಲಿ ಪ್ರಭುಜಿ, ಒಂದು ಫ್ಯಾಮಿಲಿ. ಹಾಗೆ ಲಕ್ಷ್ಮಿ ಮಾತಾಜಿ ಎಲ್ಲ ರಿಲೇಷನ್ಸ್. ಸೊ ನೋಡಿ ಇದೇ ಆಗ್ಬೇಕಾಗಿರೋದು ನೋಡಿ, ಇದೇ ಆಗ್ಬೇಕಿರೋದು. ಇದು ಕರ್ತ ಅನ್ನೋದಕ್ಕೋಸ್ಕರ ಈ ಟಾಪಿಕ್ ತಗೋತಿದ್ದೀನಿ. ಕರ್ತ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಆ ಇಡೀ ಪ್ರಾಪರ್ಟಿ ಒಬ್ಬನ ಹೆಸರಲ್ಲಿ ಇರುತ್ತೆ, ಇಡೀ ಫ್ಯಾಮಿಲಿಯ ಹೆಸರು ಇಲ್ಲೋದಿಲ್ಲ. ಅವ್ರು ಬಂದವನು ಆ ಇಡೀ ಆಸ್ತಿಯನ್ನ ಕುಟುಂಬದವ್ರು ಎಲ್ಲರಿಗೂ ಹಂಚ್ತಾರೆ. ಇಲ್ಲೂ ಕೂಡ ಹಂಗೇನೆ, ಯಾರೊಬ್ಬರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ನೋಡಿ, ಇದನ್ನ ಇಡೀ ಕುಟುಂಬಕ್ಕೆ ಆ ಆಸ್ತಿಯನ್ನ ಹಂಚುವಂಥದ್ದು ಪ್ರಯತ್ನ ನೋಡಿ. ನಾನೊಬ್ನೇ ಅಲ್ಲ, ನೀನೊಬ್ನೇ ಹಂಗ್ ತಗೊಳಲ್ಲ. ಇಲ್ಲಿ ಹೆಂಗೆ ಒಂದು ಆಸ್ತಿ ಒಬ್ಬ ಯಜಮಾನ ಗಳಿಸಿದ್ರೆ ಆ ಇಡೀ ಕುಟುಂಬಕ್ಕೆ ಆ ಆಸ್ತಿಯ ಪಾಲು ಸಿಗುತ್ತೋ ನೋಡಿ, ಆ ತರ ನೋಡಿ ನಾವು ಇಲ್ಲೇ ಉದಾಹರಣೆಗಳನ್ನು ಕಾಣ್ಬೋದು. ಉಮಾ ಮಾತಾಜಿಯವರೇ ಏನಾದ್ರು ಮಾತಾಡ್ತೀರಾ? ಭಾವಮಯಿ ಮಾತಾಜಿ ಏನಾದ್ರು ಹೇಳ್ತೀರಾ? ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ನಮ್ ಕುಟುಂಬದಿಂದ ಎಲ್ಲ ಟೋಟಲ್ 30 ರಿಂದ 35 ಜನ ನನ್ನ ತಾಯಿ ಕುಟುಂಬ ಪ್ರಭುಜಿ. ಅದು ಅಷ್ಟು ಜನನು ನಾವೆಲ್ಲ ಎಲ್ರು ಕೃಷ್ಣ ಪ್ರಜ್ಞೆಯಲ್ಲಿ ಇದೀವಿ ಪ್ರಭುಜಿ. ಜೊತೆಗೆ ನನ್ ಫ್ಯಾಮಿಲಿ ಬಿಟ್ಟು ಸಂಬಂಧಿಕರಿಗೂ ಸಹ ನಾನು ಈ ಕೃಷ್ಣ ಪ್ರಜ್ಞೆ ಕೊಡ್ತಾ ಇದ್ದೀನಿ ಪ್ರಭುಜಿ. ಎಲ್ರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ, ಎಲ್ರಿಗೂ ಇದು ಮಾಡಕ್ ಹೇಳ್ತಾ ಇದ್ದೀನಿ ಪ್ರಭುಜಿ. ಮತ್ತೆ ಕ್ಲಾಸ್ಗೂ ಜಾಯಿನ್ ಮಾಡಿಸ್ತಾ ಇದ್ದೀನಿ ಪ್ರಭುಜಿ. ಉಮಾ ಮಾತಾಜಿ ಹೇಳೋದಕ್ಕೇನೆ ಬಂದ್ಬಿಡ್ತಾರೆ ಪ್ರಭುಜಿ. ಎಲ್ಲಾರು ಅಷ್ಟ್ ಚೆನ್ನಾಗಿ ಹೇಳ್ತಾರೆ ಅವ್ರು. ತುಂಬಾ ಇಷ್ಟ ಅವ್ರು ಮಾಡೋದು. ಅದ್ರಲ್ಲಿ ಒಂಥರ ಶಕ್ತಿ ಇರುತ್ತೆ ಪ್ರಭುಜಿ. ಅವ್ರು ಹೇಳ್ದಟ್ಟಿಗೆ ಬಂದ್ಬಿಡ್ತಾರೆ. ಆತರ ಮಾತಾಜಿ ಅವ್ರು ಬರೋವರ್ಗುನು ಬಿಡಲ್ಲ ನೋಡಿ. ಹಂಗೆ ನೋಡಿ ಆ ತರ ಒಂದೊಂದು ಕುಟುಂಬ ನೋಡಿ. ಅದೇ ತರ ನಮ್ಮ ಮುನಿಪಾಲ ನಾರಾಯಣ ಪ್ರಭುಜಿ ಅವ್ರದ್ದು ಕಾಣ್ತದೆ ನೋಡಿ. ಅವ್ರ ತಂಗಿ ಕೂಡ ಮುಂದೆ ಯಾವಾಗಾದ್ರೂ ಚರ್ಚೆ ಮಾಡೋಣ. ರೋಚಕ ಅವ್ರು ಹೆಂಗೆ ಕೃಷ್ಣ ಪ್ರಜ್ಞೆಗೆ ಬಂದ್ರು ನೋಡಿ. ಅವರು ಸಾಯಿಬಾಬಾ ಸ್ವಾಮಿ ದರ್ಶನಕ್ಕೆ ಹೋಗಿರ್ತಾರೆ ನೋಡಿ. ಎಲ್ಲಿದೆ ಅದು ಸಾಯಿಬಾಬಾ ದೇವಸ್ಥಾನ? ಪುಣೆಯಲ್ಲಿ ಶಿರಡಿಗೆ ದರ್ಶನಕ್ಕೆ ಅಂತ ಯಾತ್ರೆ ಹೋದ್ರೆ ಅವ್ರ ಸಹೋದರಿ ಶ್ರೀದೇವಿ ಮಾತಾಜಿಯವರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂತಾರೆ. ಅವ್ರಿಗೆ ಆಶ್ಚರ್ಯ, ಇದೇನಪ್ಪ ದೇವ್ರ ದರ್ಶನ ಅಂತ ಯಾತ್ರೆಗೆ ಬಂದ್ರೆ ಕಾಲ್ ಮುರಿದಾಗ್ತಾನಲ್ಲ ದೇವ್ರು ಅಂತ ಹೇಳಿ ನೋಡಿ. ಅದಕ್ಕೆ ಹಿಂದೆ ಭಗವದ್ಗೀತೆಯನ್ನು ಕೇಳಿರ್ತಾರೆ ಅವರು ಅಲ್ಲಿ ಇಲ್ಲಿ, ಆದ್ರೆ ಅವ್ರು ಗಂಭೀರವಾಗಿ ತಗೊಂಡಿರೋದಿಲ್ಲ. ಯಾವಾಗ ಅವ್ರ ತಂಗಿ ಹಾಸ್ಪಿಟಲೈಸ್ ಆಗ್ತಾರೆ ನೋಡಿ, ಅವ್ರ ತಂಗಿ ಕೃಷ್ಣ ಭಕ್ತರಾಗ್ತಾರೆ. ಭಗವದ್ಗೀತೆ 18 ದಿನದ ಭಗವದ್ಗೀತೆ ಕೇಳ್ತಾರೆ, ಮಂಗಳೂರು ಟೆಂಪಲ್ ಇಂದ ನಡೆಯುವಂಥದ್ದು ನೋಡಿ. ಅದನ್ನೇ ಅವ್ರು ಇಡೀ ಕುಟುಂಬ ಗಂಭೀರವಾಗಿ ತಗೊಂಡು ಇವತ್ತು ನೋಡಿ ಅವರು ಕೃಷ್ಣ ದೀಕ್ಷೆ ತಗೊಂಡಿದ್ದಾರೆ ನೋಡಿ. ಈ ತರದ್ದು ಒಂದು ಉದಾಹರಣೆಗಳೆಲ್ಲ ಕಾಣ್ತೇವೆ. ನಾನು ಯಾಕೆ ಇದು ಹೇಳಿದೆ ಅಂದ್ರೆ, ಕರ್ತ ಅಂತ ಬರುತ್ತೆ, ಜ್ಞಾನ ಕರ್ಮ ಕರ್ತ. ಒಂದು ಕರ್ತ ಒಬ್ಬ ಭಕ್ತನಾದ್ರೆ
ನೋಡಿ ಹೆಂಗೆ ಗಳಿಸಿದಂತ ನೋಡಿ, ಒಬ್ಬ ಕರ್ತ ಆಸ್ತಿ ಮಾಡಿದದ್ದು ಕುಟುಂಬದವ್ರಿಗೆಲ್ಲ ಸೇರ್ಬೇಕು ಅಂತ ಹೆಂಗೆ ಪ್ರಯತ್ನ ಮಾಡ್ತಾರೋ, ಹಕ್ಕು ಸೇರುತ್ತೋ ಅದೇ ತರನೇ ಇಲ್ಲೂ ಕೂಡ ನೋಡಿ, ಇಲ್ಲಿ ಪಡ್ಕೊಳ್ಳುವಂತ ಜ್ಞಾನ ನೋಡಿ, ಇಲ್ಲಿ ಪಡ್ಕೊಳ್ಳುವಂತ ಕರ್ಮ ಅದು ಪುಣ್ಯ ಕರ್ಮ ಆಗ್ಬೋದು, ಅಥವಾ ಇನ್ನೂ ಉನ್ನತವಾದಂತ ನೋಡಿ ಒಳ್ಳೆ ದಿವ್ಯವಾದಂತ ಕರ್ಮ ಆಗ್ಬೋದು. ನೋಡಿ ಇದೆಲ್ಲವೂ ಹಂಚ್ಕೊಳ್ಳುವಂಥದ್ದು. ನೋಡಿ ಇವುಗಳು 3 ವಿಧವಾಗಿದ್ದಾವೆ. ಇವುಗಳ ವಿಷಯವನ್ನ ಈಗ ಮುಂದೆ ಕೇಳ್ತೀವಿ. ಹೀಗೆ ಭಾವಾರ್ಥದಲ್ಲಿ ರೂಪಾದ್ರೆ ಹೇಳ್ತಾರೆ, 14ನೇ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ ನೋಡಿ 3 ಗುಣಗಳ ವಿಭಾಗಗಳನ್ನು ವಿವರವಾಗಿ ವರ್ಣಿಸಲಾಯಿತು. 14ನೇ ಅಧ್ಯಾಯ. ಸತ್ವ ಗುಣವು ಪ್ರಕಾಶಮಾನವಾದದ್ದು, ರಾಜಸ ಗುಣವು ಪ್ರಾಪಂಚಿಕವಾದದ್ದು ಮತ್ತು ತಾಮಸ ಗುಣದಿಂದ ಸೋಮಾರಿತನ ಮತ್ತು ಜಡತ್ವಗಳುಂಟಾಗುತ್ತವೆ ಎಂದು ಆ ಅಧ್ಯಾಯದಲ್ಲಿ ಹೇಳಿದೆ. ಐಹಿಕ ಪ್ರಕೃತಿಯ ಗುಣಗಳೆಲ್ಲ ಬಂಧಿಸುವಂತವು. ನೋಡಿ ಇದು ಸಮಸ್ಯೆ. ನೋಡಿ ಈಗ ಪರೀಕ್ಷಿತ ಮಹಾರಾಜನ ಉದಾಹರಣೆ ತಗೊಂಡ್ವಿ, ನೋಡಿ ಅರ್ಜುನನ ಉದಾಹರಣೆ ತಗೊಂಡ್ವಿ. ನೋಡಿ ಕೃಷ್ಣ ಬಯಸ್ತಾನೆ ಈ ಭಗವದ್ಗೀತೆ ಭಾಗವತಂ ಕೇಳಿ ಐಹಿಕ ಗುಣಗಳ ಸತ್ವಗುಣನು ಮೀರಿ ನೋಡಿ ಆ ಬಂಧನದಿಂದ ಬಿಡುಗಡೆಯಾಗಿ ಹೋಗ್ಬೇಕು. ತುಂಬಾ ಕಷ್ಟ. ದೈವೀಯೇಶ ಗುಣಮಯಿ ಮಮಮಾಯ ದುರತೆಯ ಅಷ್ಟು ಸುಲಭ ಅಲ್ಲ. ಅವು ಮುಕ್ತಿಯ ಮೂಲಗಳಲ್ಲ. ನೋಡಿ ಸತ್ವಗುಣಕ್ಕೆ ಬಂದ್ಬಿಟ್ಟಿದ್ವಿ ಅಂದ್ರೆ ಮೋಕ್ಷ ಸಿಕ್ಬಿಡ್ತು ಅಂತಲ್ಲ. ನೋಡಿ ಸತ್ವಗುಣದಲ್ಲಿ ಸಹ ಮನುಷ್ಯನು ಬದ್ಧನಾಗುತ್ತಾನೆ. 17ನೇ ಅಧ್ಯಾಯದಲ್ಲಿ ಐಹಿಕ ಪ್ರಕೃತಿಯ ವಿವಿಧ ಗುಣಗಳ ವಿವಿಧ ಬಗೆಗಳ ಮನುಷ್ಯರು ಅನುಸರಿಸುವ ವಿವಿಧ ರೀತಿಗಳ ಪೂಜೆಯನ್ನು ವರ್ಣಿಸಲಾಯಿತು. ಈಗ ನಾವೆಲ್ಲ ಓದ್ಕೊಂಡು ಬಂದ್ವಿ. ವಿವಿಧ ರೀತಿಯ ಪೂಜೆ, ಯಜ್ಞ, ದಾನ, ತಪ ಇದೆಲ್ಲ ಚರ್ಚೆ ಆಯ್ತು ಅಲ್ವಾ. ಈ ಶ್ಲೋಕದಲ್ಲಿ ಪ್ರಭುವು ತಾನು ಗುಣತ್ರಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಗೆಗಳ ಜ್ಞಾನ, ಕರ್ತರು ಮತ್ತು ಕರ್ಮ ಇವುಗಳನ್ನು ಕುರಿತು ಮಾತನಾಡಲು ಬಯಸುವುದಾಗಿ ಹೇಳುತ್ತಾನೆ. ಇನ್ನು ಮುಂದಿನ 20 ಶ್ಲೋಕಗಳಲ್ಲಿ ಈ ರೀತಿ ವಿಭಾಗ ಆಗ್ತಾ ಹೋಗುತ್ತೆ. ಅದನ್ನ ನಾಳೆಯಿಂದ ಚರ್ಚೆ ಮಾಡೋಣ. ಹರೇ ಕೃಷ್ಣ. ಇದರಿಂದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾನು ಶ್ವೇತ ಮಾತಾಜಿಯವರು ಕೇಳ್ಕೊಳ್ತೇನೆ ಕಾರ್ಯಕ್ರಮವನ್ನು ಮುಂದುವರ್ಸಕ್ಕೆ. ನಾನು ಕಾರ್ಯಕ್ರಮದಲ್ಲಿ ಲೇಟ್ ಆಗ್ತಿದೆ. ತಮಗೆ ಏನೇನೆಲ್ಲ ವಿಷಯಗಳು ಈಗ ದಯವಿಟ್ಟು ಎಲ್ಲ ಹೇಳ್ಬೋದು, ಚರ್ಚಿಸ್ಕೊಡಬಹುದು. ಮಾತಾಜಿ ದಯವಿಟ್ಟು ಮುಂದುವರಿಸಿ. ಹಾಗೆಯೇ ರಾಮಣ್ಣ ಪ್ರಭು ಮಹಾರಾಣಿ ಮಾತಾಜಿಯವರ ಪತಿ ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಪ್ರಾರ್ಥನೆ ಇರಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ವಿಶೇಷ ದಿನಗಳಂದ್ರೆ ಇವತ್ತು ಚಂದ್ರಕಲಾ ಮಾತಾಜಿ ಚಿಕ್ಕ ಮಗಂದು ಹುಟ್ಟಿದಬ್ಬ ಇದೆಯಂತೆ. ಮಯೂರ್ ಆ ಪ್ರಭುಜಿ ಅವ್ರಿಗೆ ಚೆನ್ನಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇನ್ನೂ ಮುಂದುವರಿಲಿ ಅಂತ ಹೇಳಿ ಅವ್ರಿಗಾಗಿ ನಾವು 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಹರೇ ಕೃಷ್ಣ. ಎಲ್ಲಾರು 3 ಸತಿ ಅನ್ಮ್ಯೂಟ್ ಮಾಡ್ಕೊಂಡು ಹರೇ ಕೃಷ್ಣ ಮಂತ್ರ ಹೇಳಿ ಮಾತಾಜಿ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ. ಹರೇ ಕೃಷ್ಣ. ಮತ್ತೆ ಎಲ್ಲರ ಆರೋಗ್ಯ, ಮಹಾರಾಣಿ ಮಾತಾಜಿಯವರು, ಮನೆಯವರು, ರಾಮಣ್ಣ ಪ್ರಭುಜಿದ ಆರೋಗ್ಯ ಮತ್ತೆ ಎಲ್ಲಾ ಭಕ್ತರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಮತ್ತೆ ಒಂದು 3 ಸತಿ ನಾವು ಮಹಾಮಂತ್ರ ಹೇಳೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಂದು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಾತಾಜಿ ಪ್ಲೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ. ಕೇಳಿಸ್ತಿಲ್ವಾ ಮಾತಾಜಿ? ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಕೇಳಿಸ್ತಿದ್ಯಾ? ನಾನೇನ್ ಮಾಡಿದ್ನು ಕೃಷ್ಣ? ನಾನೇ ಏನೋ ಒತ್ತಿದ್ದೀನಿ ಮಾತಾಜಿ, ಕ್ಷಮೆ ಇರ್ಲಿ, ನನಗ್ ಗೊತ್ತಾಗಿಲ್ಲ. ಸಾರಿ. ಹರೇ ಕೃಷ್ಣ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಎಲ್ಲಾರ್ದು ಮಾಡಿದ್ರಿ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ದೊಡ್ಡ ಪ್ರಣಾಮ ಮಾತಾಜಿ. बोलने सहत बस. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮಗಳು ಪ್ರಭುಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ.